ಆತ್ಮೀಯ ಸ್ನೇಹಿತರೆ, ತಮಗೆ ನಮಸ್ಕಾರ. ನಾನು JS ಸೋಮನಾಳ್. JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಕುರಿತು ಅಧ್ಯಯನ ಮಾಡೋಣ. ಇದು ಭಾರತ ಸಂವಿಧಾನದ 1000 ಪ್ರಶ್ನೆಗಳ ಸರಣಿ 2ನೇ ವಿಡಿಯೋ ಆಗಿರ್ತದೆ. ಈಗಾಗಲೇ 1ನೇ ವಿಡಿಯೋವನ್ನು ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿದ್ದೀವಿ. ನಾವು ಅಧ್ಯಯನ ಮಾಡುತ್ತಿರುವಂಥ ವಿಷಯಗಳು ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಪ್ಪ ಅಂದ್ರೆ ತುಂಬ ಸಹಾಯಕವಾಗಲಿದೆ. KS ಆಗಿರ್ಬೋದು, KPSC ನಡೆಸುವಂಥ ನಾನ್ ಟೆಕ್ನಿಕಲ್ ಪೋಸ್ಟ್ ಆಗಿರ್ಬೋದು, PDO, PSI, PC, ಕರ್ನಾಟಕ TET, HS ಸ್ಟಾರ್, JPS ಸ್ಟಾರ್, FDA, SD ಇತರೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂಥ ಮಾಹಿತಿಯನ್ನು ಏನಪ್ಪ ಅಂದ್ರೆ ನಾವು ಡಿಸ್ಕಸ್ಸನ್ನು ಮಾಡ್ತಿದ್ವಿ. ಅದು ವಿಶೇಷವಾಗಿ ಏನಪ್ಪ ಅಂದ್ರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ ವೈಸ್ ಪ್ರಶ್ನೋತ್ತರಗಳು ಏನಪ್ಪ ಅಂದ್ರೆ ಅಧ್ಯಯನ ಮಾಡ್ತಿದ್ವಿ. ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ವಿವರಣೆ ಏನಪ್ಪ ಅಂದ್ರೆ ಇರ್ತದೆ. ಇವತ್ತಿನ ವಿಡಿಯೋ ಸೆಷನ್ ಏನಪ್ಪ ಅಂದ್ರೆ 11ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. ಆಲ್ರೆಡಿ ವಿಡಿಯೋ 1ರೊಳಗೆ 10 ಪ್ರಶ್ನೆಗಳು, 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ನಾವು ಡಿಸ್ಕಸ್ಸನ್ನು ಮಾಡಿದ್ದೀವಿ. ನೆಕ್ಸ್ಟು 11ನೇ ಪ್ರಶ್ನೆ ಏನಿದೆ ನೋಡ್ರಿ. ಸಂವಿಧಾನ ರಚನಾ ಸಭೆಯ ಮೇಲ್ವಿಚಾರಣಾ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ ಆಪ್ಷನ್ ಸರ್ದಾರ್ ವಲ್ಲಭಾಯಿ ಪಟೇಲ್, ಬಿ ಆಪ್ಷನ್ JB ಕೃಪಾಲಿನಿ, ಸಿ ಆಪ್ಷನ್ JV ಮಾಳ್ವಂಕರ್, ಡಿ ಆಪ್ಷನ್ HC ಮುಖರ್ಜಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಸಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ಭಾರತ ಸಂವಿಧಾನದ ರಚನಾ ಸಭೆಯ ಮೇಲ್ವಿಚಾರಣೆ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದು ಅಂದ್ರೆ JV ಮಾಳ್ವಂಕರ್ ಅವರು ಏನಪ್ಪ ಅಂದ್ರೆ ಭಾರತ ಸಂವಿಧಾನ ರಚನಾ ಸಭೆಯ ಮೇಲ್ವಿಚಾರಣಾ ಸಮಿತಿಯಾಗಿ ಅಧ್ಯಕ್ಷಗೊಂಡಿದ್ದರು. ಮತ್ತು ಇವ್ರು ಏನಪ್ಪ ಅಂದ್ರೆ ಲೋಕಸಭೆಯ ಈ JV ಮಾಳ್ವಂಕರ್ದು ಇನ್ನೊಂದು ಏನಪ್ಪ ಅಂದ್ರೆ ಲೋಕಸಭೆಯ ಮೊದಲ ಸಭಾಪತಿ ಆಗಿದ್ದರು. ಅವರು ಏನಾಗಿದ್ದರು? ಲೋಕಸಭೆಯ ಮೊದಲ ಸಭಾಪತಿ ಆಗಿದ್ದರು. ಇವರ ಪೂರ್ಣ ಹೆಸರನ್ನು ನೋಡಿದಾಗ, ಯಾರ ಪೂರ್ಣ ಹೆಸರು? JV ಮಾಳ್ವಂಕರ ಪೂರ್ಣ ಹೆಸರನ್ನು ನೋಡಿದಾಗ ಇಲ್ಲಿ ನೋಡ್ರಿ, ಗಣೇಶ ವಾಸುದೇವ ಮಾಳ್ವಂಕರ್ ಅನ್ನೋದು ಏನಪ್ಪ ಅವರ ಪೂರ್ಣವಾದ ಹೆಸರಾಗಿತ್ತು. ಇವರು ಲೋಕಸಭೆಯ ಮೊದಲ ಸಭಾಪತಿಯಾಗಿ ಏನಪ್ಪ ಅಂದ್ರೆ ಕಾರ್ಯವನ್ನು ನಿರ್ವಹಿಸಿದರು. ನೆಕ್ಸ್ಟ್, ಭಾರತ ಸಂವಿಧಾನದೊಳಗೆ ಏನಪ್ಪ ಅಂದ್ರೆ ಒಟ್ಟಾರಾಗಿ ಭಾರತ ಸಂವಿಧಾನ ರಚನೆ ಆಗುವಂಥ ಸಂದರ್ಭದಲ್ಲಿ ಒಟ್ಟಾರಾಗಿ ಏನಪ್ಪ ಅಂದ್ರೆ 22 ಸಮಿತಿಗಳು ಬರ್ತವೆ. ಎಷ್ಟು ಬರ್ತಾವ? 22 ಸಮಿತಿಗಳು ಬರ್ತಾವ. ಅದರಲ್ಲಿ 12 ಪ್ರಮುಖವಾದ ಸಮಿತಿಗಳು, 10 ಉಪಸಮಿತಿಗಳಿರ್ತವೆ. ಎಷ್ಟು ಉಪಸಮಿತಿಗಳಿರ್ತವೆ? 10 ಉಪಸಮಿತಿಗಳಿರ್ತವೆ. 12 ಸಮಿತಿಗಳು ಭಾಳ ಇಂಪಾರ್ಟೆಂಟ್ ಇರ್ತವೆ. ಅವು ಯಾವ್ಯಾವ ಸಮಿತಿಗಳದಾವ, ನೆಕ್ಸ್ಟು ಅವುಗಳ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಒಂದೊಂದಾಗಿ ಏನಪ್ಪ ಅಂದ್ರೆ ನಾವು ನೋಡೋಣ. ನೋಡ್ರಿ, ಕರಡು ಸಮಿತಿ ಅಧ್ಯಕ್ಷರು ಭಾರತ ಸಂವಿಧಾನ ರಚನೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂಥ ಸಮಿತಿ ಯಾವುದಪ್ಪ ಅಂದ್ರೆ ಅದು ಕರಡು ಸಮಿತಿ ಅಂತ ಹೇಳ್ಬೋದು. ಈ ಕರಡು ಸಮಿತಿ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿರೋದಪ್ಪ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂತಲೇ ಕರಿತೀವಿ ನಾವು. ಡಾಕ್ಟರ್ ಅಂಬೇಡ್ಕರ್ ಏನು ಕರಿತೀವಿ? ಭಾರತ ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ. ಆ ಶಿಲ್ಪಿ ಆದಂಥ ಡಾಕ್ಟರ್ ಅಂಬೇಡ್ಕರ್ ಏನಪ್ಪ ಅಂದ್ರೆ ಕರಡು ಸಮಿತಿ ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊಂಡಿದ್ರು. ಈ ಕರಡು ಸಮಿತಿಯನ್ನು ಯಾವಾಗ ನೇಮಕ ಮಾಡ್ತಾರಂದ್ರೆ ಆಗಸ್ಟ್ 29, 1947 ಏನಪ್ಪ ಅಂದ್ರೆ ಈ ಕರಡು ಸಮಿತಿಯನ್ನು ನೇಮಕ ಮಾಡ್ತಾರೆ. ಅದರ ಅಧ್ಯಕ್ಷರಾಗಿ ಯಾರು ನೇಮಕ ಆಗ್ತಾರಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಆಗ್ತಾರೆ. ಈ ಕರಡು ಸಮಿತಿ ಒಳಗೆ ಎಷ್ಟು ಮಂದಿ ಸದಸ್ಯರು ಇರ್ತಾರಪ್ಪ ಅಂದ್ರೆ 1+6 ಅಂದ್ರೆ ಒಬ್ಬರು ಅಧ್ಯಕ್ಷರಿರ್ತಾರೆ, 6 ಜನ ಏನಾಗಿರ್ತಾರಪ್ಪ ಅಂದ್ರೆ ಮೆಂಬರ್ ಇರ್ತಾರೆ. ಒಟ್ಟಾರಾಗಿ ಕರಡು ಸಮಿತಿಯಲ್ಲಿರುವಂಥ ಟೋಟಲ್ ಜನ ಎಷ್ಟಿದ್ರಪ್ಪ ಅಂದ್ರೆ 7 ಜನ ಇದ್ರು. ಎಷ್ಟು ಜನ ಇದ್ರು? 7 ಜನ ಇದ್ರು. ಇನ್ನು ಕರಡು ಸಂವಿಧಾನ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಹಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಆಗಿದ್ರು. ಕರಡು ಸಂವಿಧಾನ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಹಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಆಗಿದ್ರು. ಇನ್ನು ಅಲ್ಪಸಂಖ್ಯಾತರ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರಾಗಿದ್ದಂದ್ರೆ HC ಮುಖರ್ಜಿ ಆಗಿದ್ರು. ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಆಲ್ರೆಡಿ ಇವುಗಳ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳಿದ್ದಾನ. ನೋಡ್ರಿ, ಅಲ್ಪಸಂಖ್ಯಾತರ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು ಯಾರಾಗಿದ್ದಂದ್ರೆ HC ಮುಖರ್ಜಿ ಅವರಾಗಿದ್ದರು. ನೆಕ್ಸ್ಟ್ HC ಮುಖರ್ಜಿ ಅವರು ಈ ಹುದ್ದೆಯನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಏನಾಗಿದ್ರು ಅಂದ್ರೆ ಸಂವಿಧಾನ ರಚನಾ ಸಮಿತಿಯ ಉಪಾಧ್ಯಕ್ಷರಾಗಿದ್ದರು. ಅವರು ಏನಾಗಿದ್ರು? ಅವರು ಸಂವಿಧಾನ ರಚನಾ ಸಮಿತಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನೊಂದು ಇವ್ರ ಬಗ್ಗೆ GK ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ. PhD ಭಾರತದಲ್ಲೇ ಮೊದಲ ಬಾರಿಗೆ PhD ಪದವಿಯನ್ನು ಪಡೆದ ಭಾರತದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ HC ಮುಖರ್ಜಿ ಅವರು. ಭಾರತದಲ್ಲೇ ಇನ್ನೇನು ಹೇಳ್ತೀನಿ ನೋಡ್ರಿ, ಭಾರತದಲ್ಲೇ ಮೊದಲ ಬಾರಿಗೆ PhD ಪದವಿಯನ್ನು ಪಡೆದ ವ್ಯಕ್ತಿ ಯಾರಪ್ಪ ಅಂದ್ರೆ HC ಮುಖರ್ಜಿ ಬರ್ತದ. ಹಾಗಾದ್ರೆ ಅವ್ರಿಗೆ PhD ಪದವಿ ಕೊಟ್ಟ ವಿಶ್ವವಿದ್ಯಾಲಯ ಯಾವುದು? ದೇಶದಲ್ಲೇ ಮೊದಲ ಬಾರಿಗೆ PhD ಪದವಿಯನ್ನು ವಿತರಣೆ ಮಾಡಿದಂಥ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದ್ರೆ ಕಲ್ಕತ್ತಾ ವಿಶ್ವವಿದ್ಯಾಲಯ. ಯಾವ ವಿಶ್ವವಿದ್ಯಾಲಯ?
ಕಲ್ಕತ್ತಾ ವಿಶ್ವವಿದ್ಯಾಲಯ ಏನು ಮಾಡ್ತದಪ್ಪ ಅಂದ್ರೆ HC ಮುಖರ್ಜಿ ಅವರಿಗೆ ಏನು ಮಾಡ್ತದಂದ್ರೆ ಮೊದಲು ಬಾರಿಗೆ PhD ಪದವಿಯನ್ನು ಏನಪ್ಪ ಅಂದ್ರೆ ವಿತರಣೆ ಮಾಡ್ತದ. ಯಾವ ವಿಷಯಕ್ಕೆ ಯಾವ ವಿಷಯಕ್ಕೆ ಅಂದ್ರಪ್ಪ ಅಂದ್ರೆ ಇಂಗ್ಲೀಷ್ ಸಾಹಿತ್ಯಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಇವರು ಯಾವ ಸಾಹಿತ್ಯಕ್ಕೆ ಇಂಗ್ಲೀಷ್ ಸಾಹಿತ್ಯಕ್ಕೆ ಏನು ಮಾಡ್ತಾರೆ ಅಂದ್ರೆ ಇವರು PhDಯನ್ನು ಪಡಿತಾರೆ. ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಕೇಂದ್ರ ಸಂವಿಧಾನ ಸಮಿತಿ, ಕೇಂದ್ರ ಅಧಿಕಾರಿಗಳ ಸಮಿತಿ, ರಾಜ್ಯಗಳ ಸಮಿತಿ, ಭಾರತ ಸಂವಿಧಾನ ರಚನಾ ಸಮಿತಿಯ ನಾಯಕರಾಗಿ ಯಾರು ನೇಮಕೊಂಡಿದ್ರಪ್ಪ ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಸಂವಿಧಾನದೊಳಗೆ ಒಟ್ಟಾರೆ 22 ಸಮಿತಿಗಳು ಬರ್ತವೆ. 22 ಸಮಿತಿ ಒಳಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಯಾವ್ಯಾವ ಸಮಿತಿಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರಪ್ಪ ಅಂದ್ರೆ ಕೇಂದ್ರ ಸಂವಿಧಾನ ಸಮಿತಿ, ಕೇಂದ್ರ ಅಧಿಕಾರಿಗಳ ಸಮಿತಿ, ರಾಜ್ಯಗಳ ಸಮಿತಿ, ಭಾರತ ಸಂವಿಧಾನ ರಚನಾ ಸಮಿತಿಯ ನಾಯಕರಾಗಿ ಯಾರು ನೇಮಕ ಆಗಿದ್ರಪ್ಪ ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಇನ್ನು ಸಂವಿಧಾನ ರಚನಾ ಸಭೆಯ ಮೇಲ್ವಿಚಾರಣಾ ಸಮಿತಿ ಅಧ್ಯಕ್ಷರು ಯಾರು ಅನ್ನೋದು ಆಲ್ರೆಡಿ ನಿಮಗೆ ಏನಪ್ಪ ಅಂದ್ರೆ ಗೊತ್ತಾಗಿದೆ. ಯಾರು ನೋಡೋಣ ಹೇಳ್ರಿ, ಅವರು JV ಮಾಳ್ವಂಕ್ ಅವ್ರು ಏನಪ್ಪ ಅಂದ್ರೆ ಬರ್ತಾರ. ಇನ್ನು ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಸಾಕಷ್ಟು ಬೇರೆ ನಮಗೆ ಏನು ಮಾಡ್ಯಾನಪ್ಪ ಅಂದ್ರೆ ಪ್ರಶ್ನೆ ಕೇಳನೆ. ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ, ಇದು PC ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳ್ಯಾನ, ನೆಕ್ಸ್ಟ್ PSI ಎಕ್ಸಾಮ್ ಕೇಳ್ಯಾನ, KPSC ನಡೆಸುವಂಥ ಎಕ್ಸಾಮ್ ಒಳಗೆ ಏನು ಸಾಕಷ್ಟು ಬಾರಿ ಏನು ಮಾಡಿದಾನಪ್ಪ ಅಂದ್ರೆ ಈ ಪ್ರಶ್ನೆ ಕೇಳಿದಾನ. ಏನಂತ ಕೇಳಿದಾನಂದ್ರೆ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು, ಈ ರೀತಿಯಾಗಿ ಏನು ಮಾಡಿದ್ರಪ್ಪ ನಮ್ಮ ಪ್ರಶ್ನೆ ಕೇಳಿದಾನ. ನೆಕ್ಸ್ಟ್ ಅಲ್ಪಸಂಖ್ಯಾತರ ಮತ್ತು ಬುಡಕಟ್ಟು ಸಲಹಾ ಸಮಿತಿ, ಪ್ರಾಂತ್ಯಗಳ ಸಂವಿಧಾನ ಸಮಿತಿ ಎಲ್ಲ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನಾಗಿದ್ರಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ, ಅಲ್ಪಸಂಖ್ಯಾತರ ಮತ್ತು ಬುಡಕಟ್ಟು ಸಲಹಾ ಸಮಿತಿ, ಪ್ರಾಂತ್ಯಗಳ ಸಂವಿಧಾನ ಸಮಿತಿ ಅಧ್ಯಕ್ಷರಾಗಿ ಅವ್ರು ಏನಪ್ಪ ಅಂದ್ರೆ ನೇಮಕವಾಗಿದ್ದಾರೆ. ಇವ್ರನ್ನ ಇನ್ನೊಂದು ಏನಪ್ಪ ಅಂದ್ರೆ ಭಾರತದ ಬಿಸ್ಮಾರ್ಕ್ ಅಂತ ಕರೀತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರನ್ನ ಏನಪ್ಪ ಅಂದ್ರೆ ಭಾರತದ ಬಿಸ್ಮಾರ್ಕ್ ಅಂತ ಕರೀತಾರೆ. ನೆಕ್ಸ್ಟ್ ಭಾರತದ ಉಕ್ಕಿನ ಮನುಷ್ಯ ಅಂತಲೂ ಕರೀತಾರೆ ಅವ್ರಿಗೆ. ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರಿಗೆ ಕರೀತಾರ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರಿಗೆ ಕರೀತಾರ. ಭಾರತದ ಬಿಸ್ಮಾರ್ಕ್ ಅಂತ ಯಾರಿಗೆ ಕರೀತಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರಿಗೆ ಏನಪ್ಪ ಅಂದ್ರೆ ಕರೀತಾರ. ನೆಕ್ಸ್ಟ್ ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ, ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ, ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ದು. ಏನಾಗಿದ್ರು? ಬಾಬು ರಾಜೇಂದ್ರ ಪ್ರಸಾದ್ ಆಗಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಭಾರತ ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಭಾರತದ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬರ್ತಾರ. ಇವರು ಸಂವಿಧಾನದೊಳಗೆ ಏನು 22 ಸಮಿತಿಗಳು ಬರ್ತಾವಲ್ಲ, ಆ 22 ಸಮಿತಿ ಒಳಗೆ ಇವರು ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿಯ ಅಧ್ಯಕ್ಷರಾಗಿದ್ದರು. ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದಂಥ ತಾತ್ಕಾಲಿಕ ಸಮಿತಿ ಅಧ್ಯಕ್ಷರಾಗಿದ್ದರು. ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಣೆ ಮಾಡಿದ್ರಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ಇನ್ನು ಸದನ ಸಮಿತಿಯ ಅಧ್ಯಕ್ಷರಾಗಿದ್ದ ಪಟ್ಟಾಭಿ ಸೀತಾರಾಮ ಆಗಿದ್ರು. ಸದನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಪಟ್ಟಾಭಿ ಸೀತಾರಾಮ ಆಗಿದ್ರು. ಇನ್ನು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾದ JB ಕೃಪಾಲಿನ್ ಆಗಿದ್ರು. ಯಾರಾಗಿದ್ರು? JB ಕೃಪಾಲಿನ್. ಈ ಎಲ್ಲ ಅಂಶಗಳು ಏನಾಗ್ತವಪ್ಪ ಅಂದ್ರೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಹಾಗಾಗಿ ಎಲ್ಲವೂ ಸಹ ನೆನಪಿಟ್ಕೋರಿ. ಸಾಧ್ಯವಾದ್ರೆ ನೀವು ಬರೆದುಕೊಳ್ಳೋದಂತೂ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಾಂದ್ರೆ ನೀವು ಏನು ಮಾಡ್ರಿ, ಸ್ಕ್ರೀನ್ ಶಾಟನ್ನು ತಗೋರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 12ನೇ ಪ್ರಶ್ನೆ. ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತವನ್ನು ಏನನ್ನಾಗಿ ಮಾಡುವ ಸಂಕಲ್ಪ ಮಾಡಲಾಗಿದೆ? ಎ ಆಪ್ಷನ್ ಸಾರ್ವಭೌಮ ಗಣರಾಜ್ಯ, ಬಿ ಆಪ್ಷನ್ ಸಾರ್ವಭೌಮ ಸಮಾಜವಾದ ಜಾತ್ಯತೀತೆಯ ಪ್ರಜಾಸತ್ತಾತ್ಮಕ ಗಣರಾಜ್ಯ, ನೆಕ್ಸ್ಟು ಸಿ ಆಪ್ಷನ್ ಜಾತ್ಯತೀತ ಸಮಾಜವಾದ ಐಕ್ಯತೆ, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ನೋಡ್ರಿ, ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಬಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತವನ್ನು ಏನೆಂದು ಉಲ್ಲೇಖ ಮಾಡಲಾಗ್ಯದಪ್ಪ ಅಂದ್ರೆ ಭಾರತ ಒಂದು ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ ರಾಷ್ಟ್ರ, ನೆಕ್ಸ್ಟ್ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಏನು ಮಾಡಿದಾರಪ್ಪ ಅಂದ್ರೆ ಅದನ್ನ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಬಿ ಆಪ್ಷನ್ ಆಗ್ತದೆ. ಏನಾಗ್ತದ? ಬಿ ಆಪ್ಷನ್ ಆಗ್ತದೆ. ಭಾರತದ ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ಸಂಪೂರ್ಣವಾದ ಮಾಹಿತಿ ಏನಪ್ಪಾ ಅಂದ್ರೆ ಇಲ್ಲದ ನೋಡ್ರಿ. ಇಲ್ಲಿಂದ ಒಂದೊಂದು ಮಾಹಿತಿಯಾಗಿ ಏನಪ್ಪ ಅಂದ್ರೆ ನಾವು ಅಧ್ಯಯನ ಮಾಡೋಣ. ಭಾರತ ಸಂವಿಧಾನ ಪ್ರಸ್ತಾವನೆಯಲ್ಲಿ ಭಾರತವನ್ನು ಏನೇನು ಉಲ್ಲೇಖ ಮಾಡಿದಾರಪ್ಪ ಅಂದ್ರೆ ಒಂದು ಸಾರ್ವಭೌಮ, ಒಂದು ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಮಾಜವಾದ, ಐಕ್ಯತೆ, ಇವೆಲ್ಲವೂ ಪದಗಳು ಏನು ಮಾಡಿದವಪ್ಪ ಅಂದ್ರೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನಪ್ಪ ಅಂದ್ರೆ ಬರ್ತಾವ. ಈ ಪ್ರಸ್ತಾವನೆಯನ್ನು ನಾವು ಏನಂತ ಕರಿತೇವೆ ಅಂದ್ರೆ ಸಂವಿಧಾನದ ಪೂರ್ವ ಪೀಠಿಕೆ ಅಂತ ಕರಿತೀವಿ.
ಏನಂತ ಕರಿತೀವಿ? ಸಂವಿಧಾನದ ಪೂರ್ವ ಪೀಠಿಕೆ ಅಂತ ಕರಿತೀವಿ. ಈ ಪೂರ್ವ ಪೀಠಿಕೆ ಏನೇನು ಉಲ್ಲೇಖ ಮಾಡ್ತದ, ನಮಗೆ ಏನೇನು ತಿಳಿಸಿಕೊಡ್ತದಪ್ಪ ಅಂದ್ರೆ ನಮ್ಮ ದೇಶದ, ನಮ್ಮ ರಾಷ್ಟ್ರದ ಸ್ವರೂಪವನ್ನು ತಿಳಿಸಿಕೊಡ್ತದ, ಆ ಧ್ಯೇಯಗಳನ್ನು ತಿಳಿಸಿಕೊಡ್ತದ, ಗುರಿ, ಉದ್ದೇಶ ಮುಂತಾದ ಅಂಶಗಳು ಏನು ಮಾಡ್ತದಪ್ಪ ಅಂದ್ರೆ ಈ ಪೂರ್ವ ಪೀಠಿಕೆ ಏನು ಮಾಡ್ತದಪ್ಪ ಅಂದ್ರೆ ನಮಗೆ ತಿಳಿಸಿಕೊಡ್ತದ. ಈ ಸಂವಿಧಾನದ ಪೂರ್ವ ಪೀಠಿಕೆನ ಏನೇನಂತ ಕರಿತಾರಪ್ಪ ಅಂದ್ರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತಾರೆ. ಅದಕ್ಕೆ ಏನಂತ ಕರಿತಾರ? ಸಂವಿಧಾನದ ಕೈಗನ್ನಡಿ, ಮುನ್ನಡಿ, ರಾಜಕೀಯ ಜಾತಕ, ರಾಜಕೀಯ ಒಡವೆ ಅಂತ ಏನಪ್ಪ ಅಂದ್ರೆ ಇತ್ಯಾದಿ ಹೆಸರುಗಳಿಂದ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಕರೀತಾರೆ. ಈ ಪೂರ್ವ ಪೀಠಿಕೆಯನ್ನು ಇಲ್ಲಿವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆಪ್ಪ ಅಂದ್ರೆ ಕೇವಲ ಒಂದೇ ಒಂದು ಬಾರಿ ಏನು ಮಾಡಿದಾರಪ್ಪ ಅಂದ್ರೆ ತಿದ್ದುಪಡಿ ಮಾಡಲಾಗಿದೆ. ಈ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ತಿದ್ದುಪಡಿ ಮಾಡಿದಂಥ ಭಾರತದ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಬರ್ತಾರೆ. ಯಾರು ಬರ್ತಾರ? ಇಂದಿರಾ ಗಾಂಧಿಯವ್ರು ಏನಪ್ಪ ಅಂದ್ರೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಒಂದು ಬಾರಿ ಏನು ಮಾಡಿದಾರಪ್ಪ ಅಂದ್ರೆ ತಿದ್ದುಪಡಿ ಮಾಡಿದ್ದಾರೆ. ಯಾವಾಗ ಮಾಡಿದಾರೆ ಅಂದ್ರೆ 1976 42ನೇ ತಿದ್ದುಪಡಿ ಪ್ರಕಾರ ಈ ಪ್ರಸ್ತಾವನೆಗೆ ಎಷ್ಟು ಪದಗಳನ್ನು ಸೇರ್ಪಡೆ ಮಾಡ್ತಾರಂದ್ರೆ 3 ಪದಗಳನ್ನು ಸೇರ್ಪಡೆ ಮಾಡ್ತಾರ. ಅವು ಯಾವಪ್ಪ ಅಂದ್ರೆ ಒಂದು ಸಮಾಜವಾದ ಸೇರ್ಪಡೆ ಮಾಡ್ತಾರ, ಒಂದೇನಪ್ಪ ಅಂದ್ರೆ ಜಾತ್ಯತೀತ ಅನ್ನೋದೇನಪ್ಪ ಅಂದ್ರೆ ಒಂದು ಸೇರ್ಪಡೆ ಮಾಡ್ತಾರ. ನೆಕ್ಸ್ಟ್ ಐಕ್ಯತೆ ಅನ್ನೋ ಪದವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಈ ಪದವನ್ನು ಸೇರ್ಪಡೆ ಮಾಡ್ತಾರೆ. ಒಟ್ಟಾರೆ ಎಷ್ಟು ಪದಗಳನ್ನು ಸೇರ್ಪಡೆ ಮಾಡ್ತಾರೆ ಅಂದ್ರೆ 3 ಪದಗಳನ್ನು ಅವರು ಸೇರ್ಪಡೆ ಮಾಡ್ತಾರೆ ಸಂವಿಧಾನದ 42ನೇ ತಿದ್ದುಪಡಿ ಪ್ರಕಾರ. ನೆಕ್ಸ್ಟ್ ಈ ಪೂರ್ವ ಪೀಠಿಕೆನ ನಾವು ಯಾವ ದೇಶದಿಂದ ತೆಗೆದುಕೊಂಡಿದ್ದೇವಪ್ಪ ಅಂದ್ರೆ ಅಮೆರಿಕ ದೇಶದಿಂದ ಎರವಲು ಪಡ್ಕೊಂಡಿದ್ವಿ. ಯಾವುದು? ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಭಾರತ ಸಂವಿಧಾನವನ್ನು ನಾವು ಏನಂತ ಅಂದ್ರೆ ಎರವಲು ಸಂವಿಧಾನ ಅಂತ ಕರಿತೀವಿ. ಯಾವ ಸಂವಿಧಾನ ಅಂತ ಕರಿತೀವಿ? ಎರವಲು ಸಂವಿಧಾನ. ಭಾರತದಲ್ಲಿರುವ ಬಹುತೇಕ ಅಂಶಗಳನ್ನು ಏನಪ್ಪ ಅಂದ್ರೆ ನಾವು ಬೇರೆ ಬೇರೆ ದೇಶಗಳಿಂದ ಎರವಲನ್ನು ಪಡ್ಕೊಂಡಿವಿ. ಹಾಗಾಗಿ ಭಾರತ ಸಂವಿಧಾನವನ್ನು ಏನಂತ ಕರಿತೀವಪ್ಪ ಅಂದ್ರೆ ಎರವಲು ಸಂವಿಧಾನ ಅಂತ ಕರಿತೀವಿ. ಅದೇ ರೀತಿಯಾಗಿ ಪೂರ್ವ ಪೀಠಿಕೆಯನ್ನು ಯಾವ ದೇಶದಿಂದ ಎರವಲನ್ನು ಪಡ್ಕೊಂಡಿವಪ್ಪ ಅಂದ್ರೆ ಅಮೆರಿಕ ಸಂವಿಧಾನದಿಂದ ಅದನ್ನು ನಾವು ಏನು ಮಾಡಿದವಪ್ಪ ಅಂದ್ರೆ ಎರವಲನ್ನು ಪಡ್ಕೊಂಡಿವಿ. ಈ ಪೂರ್ವ ಪೀಠಿಕೆ ಏನಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಯಾವಾಗ ಮಂಡಿಸಿದ್ರ ಅಂದ್ರೆ ಡಿಸೆಂಬರ್ 13. ಜವಾಹರ್ಲಾಲ್ ನೆಹರು ಈ ಪೂರ್ವ ಪೀಠಿಕೆಯನ್ನು ಯಾವಾಗ ಮಂಡಿಸ್ತಾರ? ಸಂವಿಧಾನ ರಚನೆ ಸಭೆ ಮುಂದೆ ಯಾವಾಗ ಮಂಡಿಸ್ತಾರ ಅಂದ್ರೆ ಡಿಸೆಂಬರ್ 13 1946 ಏನಪ್ಪ ಅಂದ್ರೆ ಇದನ್ನ ಮಂಡಿಸ್ತಾರ. ಆದ್ರೆ ಈ ಸಂವಿಧಾನ ರಚನೆ ಸಭೆ ಯಾವಾಗ ಸ್ವೀಕಾರ ಮಾಡ್ತದಂದ್ರೆ ಜನವರಿ 12 1947 ಏನಪ್ಪ ಅಂದ್ರೆ ಇದು ಸಂವಿಧಾನ ರಚನೆ ಸಭೆ ಏನಪ್ಪ ಅಂದ್ರೆ ಸ್ವೀಕರಿಸ್ತದೆ. ಹಾಗಾದ್ರೆ ಈ ಭಾರತದ ಪ್ರಸ್ತಾವನೆ ಯಾವ ರೀತಿಯಾಗಿ ಪ್ರಾರಂಭ ಆಗ್ತದೆ ಅಂದ್ರೆ ಭಾರತದ ಜನತೆಯಾದ ನಾವು ಎಂಬ ವ್ಯಾಖ್ಯದೊಂದಿಗೆ ಏನಾಗ್ತದಪ್ಪ ಅಂದ್ರೆ ಈ ಪ್ರಸ್ತಾವನೆ ಏನಾಗ್ತದಪ್ಪ ಅಂದ್ರೆ ಪ್ರಾರಂಭ ಆಗ್ತದ. ಮತ್ತೆ ಎಂಡ್ ಹೆಂಗಾಗ್ತದಪ್ಪ ಅಂದ್ರೆ ಸಂವಿಧಾನ ಪ್ರಸ್ತಾವನೆ ಏನಪ್ಪ ಅಂದ್ರೆ ನವೆಂಬರ್ 26 1949 ಅಂಗೀಕರಿಸಿ ನಮಗೆ ನಾವೇ ಏನಪ್ಪ ಅಂದ್ರೆ ಅಳವಡಿಸಿಕೊಂಡಿದ್ದೇವೆ ಅನ್ನೋದ್ರ ಮೂಲಕ ಏನಾಗ್ತದಪ್ಪ ಅಂದ್ರೆ ಇದು ಸಮಾಪ್ತಿ ಆಗ್ತದೆ. ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಏನೇನು ನೆನಪಿಟ್ಕೋಬೇಕನ್ನೋದು ನೋಡ್ರಿ. ಭಾರತದ ಪ್ರಸ್ತಾವನೆ ನಾವು ಯಾವ ದೇಶದಿಂದ ಎರವಲನ್ನು ಪಡ್ಕೊಂಡಿವಿ ಅದು ಇಂಪಾರ್ಟೆಂಟ್ ಆಗ್ತದೆ. ಯಾವ ದೇಶದಿಂದ ತೊಗೊಂಡಿವಿ ಹೇಳ್ರಿ? ಅಮೆರಿಕ ದೇಶದಿಂದ ತೊಗೊಂಡಿವಿ. ಈ ಭಾರತದ ಸಂವಿಧಾನದ ಪೀಠಿಕೆ ಆಗಿರ್ಬೋದು, ಪೂರ್ವ ಪೀಠಿಕೆ ಆಗಿರ್ಬೋದು, ಪ್ರಸ್ತಾವನೆ ಐತಲ್ಲ, ಇದನ್ನು ನೀಡಿದವರು ಯಾರು? ಇದನ್ನಂತರೂ ಸಾಕಷ್ಟು ಬಾರಿ ನಮಗೆ ಪ್ರಶ್ನೆ ಕೇಳಿದಾರೆ. ಯಾರು ನೀಡಿದಾರೆ ಅದು ನಮಗೆ? ಜವಾಹರ್ಲಾಲ್ ನೆಹರು ಅವರು ನೀಡಿದರು. ಯಾವಾಗ ನೀಡಿದ್ರು ಅದನ್ನ? ಡಿಸೆಂಬರ್ 13 1946 ಏನಪ್ಪ ಅಂತಾರೆ ಇದನ್ನ ಈ ಸಂವಿಧಾನ ರಚನೆ ಸಭೆ ಮುಂದೆ ಏನಪ್ಪ ಅಂದ್ರೆ ಮಂಡಿಸ್ತಾರ. ಈ ಸಂವಿಧಾನ ರಚನೆ ಸಭೆ ಅದನ್ನ ಯಾವಾಗ ಸ್ವೀಕಾರ ಮಾಡ್ತದ? ಜನವರಿ 22 1947 ಏನ್ ಮಾಡ್ತದಪ್ಪ ಅಂದ್ರೆ ಅದನ್ನ ಸ್ವೀಕಾರ ಮಾಡ್ತದ. ಇವೆಲ್ಲ ಅಂಶಗಳು ಏನಾಗ್ತವಪ್ಪ ಅಂದ್ರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡ್ರಿ. ಮಹಾತ್ಮ ಗಾಂಧೀಜಿಯವರು ಯಾವ ಪತ್ರಿಕೆಯ ಮೂಲಕ ಮೊದಲಿಗೆ ಸಂವಿಧಾನದ ಅಗತ್ಯತೆಯನ್ನು ಪ್ರಕಟಿಸಿದರು? ಎ ಆಪ್ಷನ್ ಯಂಗ್ ಇಂಡಿಯಾ, ಬಿ ಆಪ್ಷನ್ ಹರಿಜನ, ಸಿ ಆಪ್ಷನ್ ನ್ಯೂ ಇಂಡಿಯಾ, ಡಿ ಆಪ್ಷನ್ ಇಂಡಿಯಾ ಒಪಿನಿಯನ್. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಯಂಗ್ ಇಂಡಿಯಾ ಆಗ್ತದೆ. ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ ಎಂಬ ಪತ್ರಿಕೆಯ ಮೂಲಕ ಏನಪ್ಪ ಅಂದ್ರೆ ಒಂದು ಸಂವಿಧಾನದ ಅಗತ್ಯತೆಯನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಕಟ ಮಾಡ್ತಾರೆ. ಇಲ್ಲಿ ಯಂಗ್ ಇಂಡಿಯಾ ಪತ್ರಿಕೆ ನೋಡ್ರಿ, ಇದು ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತ ಪತ್ರಿಕೆ ಆಗಿರ್ತದ. ನೋಡ್ರಿ
ಆ ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಿಸಿದಪಟ್ಟಂಥ ಪತ್ರಿಕೆಗಳು ಯಾವ್ಯಾವ ಅನ್ನೋದು ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಅವಲೋಕನ ಮಾಡೋಣ. ನೋಡ್ರಿ, ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಂಥ ಸಂದರ್ಭದೊಳಗೆ ಅಲ್ಲೆಲ್ಲ ಇರುವಂಥ ಭಾರತೀಯರನ್ನು ಒಂದುಗೂಡಿಸುವ ಸಲುವಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಅವರು ಇಂಡಿಯಾ ಒಪಿನಿಯನ್ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಎಷ್ಟರ ಪ್ರಾರಂಭ ಮಾಡಿದ್ರು? 1903 ಎಲ್ಲಿ ಪ್ರಾರಂಭ ಮಾಡಿದ್ರು? ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭ ಮಾಡ್ತಾರೆ. ಯಾಕೆ ಪ್ರಾರಂಭ ಮಾಡಿದ್ರು? ಇಂಡಿಯಾ ಒಪಿನಿಯನ್ ಎಂಬ ಪತ್ರಿಕೆಯನ್ನು ಯಾಕೆ ಪ್ರಾರಂಭ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಭಾರತೀಯರ ಬಗ್ಗೆ ಇರುವಂತಹ ಕೀಳ ಮನೋಭಾವನೆ, ವರ್ಣಭೇದ ನೀತಿ ಇತ್ಯಾದಿ ಅಂಶಗಳನ್ನ ಎಲ್ಲ ಅಂಶಗಳನ್ನು ಕಂಡಂತ ಮಹಾತ್ಮ ಗಾಂಧೀಜಿಯವರು ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿರುವಂಥ ಎಲ್ಲ ಭಾರತೀಯರನ್ನ ಒಂದುಗೂಡಿಸುವ ಸಲುವಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಅವರು ಇಂಡಿಯಾ ಒಪಿನಿಯನ್ ಅನ್ನೋ ಪತ್ರಿಕೆಯನ್ನು ಏನು ಮಾಡಿದ್ರು? ಅವರು ಪ್ರಾರಂಭಿಸಿ ಮಾಡಿದ್ರು. ಈ ಇಂಡಿಯಾ ಒಪಿನಿಯನ್ ಪತ್ರಿಕೆ ಅನ್ನೋದು ಏನಾಗಿತ್ತಪ್ಪ ಅಂದ್ರೆ ವಾರಕ್ಕೊಮ್ಮೆ ಪ್ರಕಟವಾಗುವಂಥ ಪತ್ರಿಕೆ ಆಗಿತ್ತಿದ್ದು. ಅದಕ್ಕೆ ಏನಂತಾರ? ವಾರಕ್ಕೊಮ್ಮೆ ಪ್ರಕಟವಾಗುವಂಥ ಪತ್ರಿಕೆಗಳಿಗೆ ವಾರ ಪತ್ರಿಕೆ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನು ಯಂಗ್ ಇಂಡಿಯಾ ಎಂಬ ಪತ್ರಿಕೆ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟದ್ದು. ಇದನ್ನ ಯಾವಾಗ ಪ್ರಾರಂಭ ಮಾಡ್ತಾರೆ ಅಂದ್ರೆ 1919 ಇದನ್ನು ಪ್ರಾರಂಭಿಸ್ತಾರೆ. ಯಾರು ಪ್ರಾರಂಭಿಸ್ತಾರ? ಮಹಾತ್ಮ ಗಾಂಧೀಜಿಯವರು. ಯಾವ ಪತ್ರಿಕೆಯನ್ನು ಪ್ರಾರಂಭಿಸ್ತಾರ? ಯಂಗ್ ಇಂಡಿಯಾ ಪತ್ರಿಕೆಯನ್ನು. ಯಾವ ವರ್ಷ ಪ್ರಾರಂಭಿಸ್ತಾರ ಅವರು? 1919 ಏನು ಮಾಡ್ತಾರಪ್ಪ ಅಂದ್ರೆ ಅವರು ಪ್ರಾರಂಭಿಸ್ತಾರೆ. ಇದು ಏನಪ್ಪ ಅಂದ್ರೆ ಪ್ರತಿ 2 ವಾರಕ್ಕೊಮ್ಮೆ ಪ್ರಕಟವಾಗ್ತಿತ್ತು. ನೋಡ್ರಿ, ಇಂಡಿಯಾ ಒಪಿನಿಯನ್ ಪತ್ರಿಕೆ 1 ವಾರಕ್ಕೆ ಒಂದ್ಸಲ ಪ್ರಕಟ ಆಗ್ತಿತ್ತು. ಆದ್ರೆ ಯಂಗ್ ಇಂಡಿಯಾ ಪತ್ರಿಕೆ ಏನಪ್ಪ ಅಂದ್ರೆ ಪ್ರತಿ 2 ವಾರಕ್ಕೊಮ್ಮೆ ಏನಾಗ್ತಿತ್ತಪ್ಪ ಅಂದ್ರೆ ಅದು ಪ್ರಕಟ ಆಗ್ತಿತ್ತು. ಇನ್ನು 1933 ಹರಿಜನ ಎಂಬ ಪತ್ರಿಕೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಹೊರಡಿಸ್ತಾರೆ. ನೆಕ್ಸ್ಟ್ ಇನ್ನು 1922 ಮಹಾತ್ಮ ಗಾಂಧೀಜಿಯವರು ಏನಪ್ಪ ಅಂದ್ರೆ ಯಂಗ್ ಇಂಡಿಯಾ ಎಂಬ ಪತ್ರಿಕೆಯಲ್ಲಿ ಸ್ವಾತಂತ್ರ್ಯ ಎಂಬ ಶೀರ್ಷಿಕೆಯಲ್ಲಿ ಲೇಖನ ಬರೆಯುವಂಥ ಸಂದರ್ಭದೊಳಗೆ ಭಾರತ ಸಂವಿಧಾನಕ್ಕೆ ಏನಪ್ಪ ಅಂದ್ರೆ ಭಾರತಕ್ಕೆ ಸಂವಿಧಾನ ಅಗತ್ಯತೆ ಇದೆ ಎನ್ನುವುದರ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಮೊದಲ ಬಾರಿಗೆ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ. ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಏನೇನು ಹೇಳ್ತೀನಿ ನೋಡ್ರಿ, 1922 ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಸ್ವಾತಂತ್ರ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಅಂದ್ರೆ ಸ್ವಾತಂತ್ರ್ಯ ಫ್ರೀಡಮ್ ಎಂಬ ಟೈಟಲ್ ಅಡಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಲೇಖನವನ್ನು ಪ್ರಕಟ ಮಾಡ್ತಾರೆ. ಆ ಲೇಖನದೊಳಗೆ ಮೊದಲ ಬಾರಿ ಏನಪ್ಪ ಅಂದ್ರೆ ಸಂವಿಧಾನದ ಅಗತ್ಯತೆ ಭಾರತಕ್ಕೆ ಐತಿ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಪ್ರಕಟ ಮಾಡ್ತಾರ. ಅದ್ರ ಸಲುವಾಗಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಮೊದಲ ಅಂದ್ರೆ ಸ್ವಾತಂತ್ರ್ಯದ ಮತ್ತು ಸಂವಿಧಾನದ ಅಗತ್ಯತೆ ಭಾರತೀಯರಿಗೆ ಐತೆ ಅಂತ ಯಾವ ಪತ್ರಿಕೆ ಮೂಲಕ ವ್ಯಕ್ತಪಡಿಸಿದ್ರಂದ್ರೆ ಯಂಗ್ ಇಂಡಿಯಾ ಎಂಬ ಪತ್ರಿಕೆ ಮೂಲಕ ಅವರು ವ್ಯಕ್ತಪಡಿಸ್ತಾರೆ. ಇನ್ನು 1934 BN ರಾವ್ BN ರಾವ್ ಅವ್ರು ಏನಪ್ಪ ಅಂದ್ರೆ ಸಂವಿಧಾನ ರಚನಾ ಸಭೆಯ ಅಗತ್ಯತೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅವರು ಪ್ರತಿಪಾದಿಸ್ತಾರೆ. ನೋಡ್ರಿ, ಭಾರತಕ್ಕೆ ಸಂವಿಧಾನ ಐತಂತ ಸಂವಿಧಾನದ ಅಗತ್ಯತೆ ಐತಂತ ಪ್ರತಿಪಾದಿಸ್ತಾರವರು ಮಹಾತ್ಮ ಗಾಂಧೀಜಿಯವರು. ಆದ್ರೆ ಸಂವಿಧಾನ ರಚನೆ ಸಭೆಯ ಬಗ್ಗೆ ಅಂದ್ರೆ ಅದರ ಅಗತ್ಯತೆ ಐತಂತ ಪ್ರತಿಪಾದಿಸ್ತಾರೋ ಯಾರಪ್ಪ ಅಂದ್ರೆ BN ರಾವ್ ಅವರು. ಯಾರು ಬರ್ತಾರ? BN ರಾವ್ ಅವರು ಬರ್ತಾರ. ಇನ್ನು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಗಳನ್ನು 1915 ಯಾರು ಅವನುಗಳನ್ನು ಹೊರಡಿಸ್ತಾರಪ್ಪ ಅಂದ್ರೆ ಆ್ಯನಿ ಬೆಸೆಂಟ್ ಅವರು ಹೊರಡಿಸ್ತಾರೆ. ಯಾರು ಹೊರಡಿಸ್ತಾರ? ಆ್ಯನಿ ಬೆಸೆಂಟ್ ಅವರು. ಇವ್ ಆ್ಯನಿ ಬೆಸೆಂಟ್ ಅವ್ರಿಗೆ ಏನಪ್ಪ ಅಂದ್ರೆ ಶ್ವೇತವರ್ಣದ ಸರಸ್ವತಿ ಅಂತ ಕರೀತಾರೆ. ಅವ್ರಿಗೆ ಆ್ಯನಿ ಬೆಸೆಂಟ್ ಅವ್ರಿಗೆ ಏನಂತ ಕರಿತಾರೆ? ಶ್ವೇತವರ್ಣದ ಸರಸ್ವತಿ ಅಂತ ಏನಪ್ಪ ಅಂದ್ರೆ ಕರೀತಾರೆ. ಯಾಕೆ ಇವ್ರಿಗೆ ಶ್ವೇತವರ್ಣದ ಸರಸ್ವತಿ ಅಂತ ಕರೀತಾರಪ್ಪ ಅಂದ್ರೆ ಮೊದಲ ಬಾರಿಗೆ ಇವರು ಭಗವದ್ಗೀತೆಯನ್ನು ಭಗವದ್ಗೀತೆಯನ್ನು ಏನು ಮಾಡಿದಾರಪ್ಪ ಅಂದ್ರೆ ಆಂಗ್ಲ ಭಾಷೆಗೆ ಅಂದ್ರೆ ಇಂಗ್ಲಿಷ್ ಭಾಷೆಗೆ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಏನು ಮಾಡ್ತಾರೆ? ಅನುವಾದ ಮಾಡ್ತಾರೆ. ಅದ್ರ ಸಲುವಾಗಿ ಇವ್ರಿಗೆ ಏನಂತ ಕರೀತಾರಪ್ಪ ಅಂದ್ರೆ ಶ್ವೇತವರ್ಣದ ಸರಸ್ವತಿ ಅಂತ ಏನಪ್ಪ ಅಂದ್ರೆ ಕರೀತಾರೆ. ಇನ್ನೊಂದು ವಿಶೇಷತೆ, ಭಾರತದಲ್ಲೇ ಮೊದಲ ಬಾರಿಗೆ ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷಿಗೆ ಅನುವಾದಗೊಂಡ ಇಂಪಾರ್ಟೆಂಟ್ ಪಾಯಿಂಟ್ ಅದ ನೋಡ್ರಿ. ಇದೇ ಹೇಳ್ತೇನೆ, ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷಿಗೆ ಅನುವಾದಗೊಂಡ ಮೊದಲ ಕೃತಿ ಯಾವುದಪ್ಪ ಅಂದ್ರೆ ಭಗವದ್ಗೀತೆ ಬರ್ತದೆ. ಯಾವುದು ಬರ್ತದ? ಭಗವದ್ಗೀತೆ ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 14ನೇ ಪ್ರಶ್ನೆ. ಸರ್ಕಾರದ ಸಂಸದೀಯ ಅಥವಾ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ಭಾರತ ಸಂವಿಧಾನ ರಚನಾ ಸಭೆಯು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದೆ? ಎ ಆಪ್ಷನ್ ರಷ್ಯಾ, ಬಿ ಆಪ್ಷನ್ ಬ್ರಿಟಿಷ್, ಸಿ ಆಪ್ಷನ್ ಕೆನಡಾ, ಡಿ ಆಪ್ಷನ್ ಆಸ್ಟ್ರೇಲಿಯಾ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಬಿ ಆಪ್ಷನ್ ಆಗ್ತದ. ನಮ್ಮ ಭಾರತದಲ್ಲಿರುವಂಥ ಪಾರ್ಲಿಮೆಂಟ್ ಸಿಸ್ಟಮ್ ಏನದ, ಸಂಸದೀಯ ಪದ್ಧತಿ ಏನದಲ್ಲ, ಅದು ನಾವು ಯಾವ ದೇಶದಿಂದ ಎರವಲನ್ನು ಪಡೆದುಕೊಂಡಿದ್ದೇವಪ್ಪ ಅಂದ್ರೆ ಬ್ರಿಟಿಷ್ ಸಂವಿಧಾನದಿಂದ.
ಎಲ್ಲಿಂದ ತೊಗೊಂಡು ಅದನ್ನು ಬ್ರಿಟಿಷ್ ಸಂವಿಧಾನದಿಂದ ಏನು ಮಾಡಿದವಪ್ಪ ಅಂದ್ರೆ ಈ ಅಂಶವನ್ನು ಅಂದರೆ ಯಾವುದು ಸಂಸದೀಯ ಅಥವಾ ಪಾರ್ಲಿಮೆಂಟ್ ಸಿಸ್ಟಮನ್ನು ನಾವು ಏನು ಮಾಡಿದವಪ್ಪ ಅಂದ್ರೆ ಅಳವಡಿಸಿಕೊಂಡಿದ್ದೀವಿ. ನೋಡ್ರಿ, ಬ್ರಿಟಿಷ್ ಸಂವಿಧಾನದಿಂದ ಏನು ತೊಗೊಂಡಿವಿ, ಕೆನಡಾ ಸಂವಿಧಾನದಿಂದ ಏನು ತೊಗೊಂಡಿವಿ, ಆಸ್ಟ್ರೇಲಿಯಾ ಸಂವಿಧಾನದಿಂದ ಏನು ತೊಗೊಂಡಿವಿ, ರಷ್ಯಾ ಸಂವಿಧಾನದಿಂದ ಏನೇನು ತೊಗೊಂಡು ಅನ್ನೋದು ಏನಪ್ಪ ಅಂದ್ರೆ ಸಂಕ್ಷಿಪ್ತವಾಗಿ ಏನಪ್ಪ ಅಂದ್ರೆ ತಿಳ್ಕೊಳ್ಳೋಣ. ನೋಡ್ರಿ, ನಮ್ಮ ಭಾರತದಲ್ಲಿ ಬ್ರಿಟಿಷರು ಸುಮಾರು ಎಷ್ಟಪ್ಪ ಅಂದ್ರೆ 200 ವರ್ಷಗಳ ಕಾಲ ನಮ್ಮನ್ನು ಆಳ್ತಾರೆ. ಎಷ್ಟು ವರ್ಷಗಳ ಕಾಲ ಆಳ್ತಾರೆ ನಮ್ಮನ್ನ? 200 ವರ್ಷಗಳ ಕಾಲ ಆಳ್ತಾರ. ಅವ್ರು ಆಳಿದಂಥ ಆಡಳಿತ ಪದ್ಧತಿ ಇಂದಿಗೂ ಸಹ ನಮ್ಮಲ್ಲಿ ಏನಾಗಿದವಪ್ಪ ಅಂದ್ರೆ ಅದರ ಪ್ರಭಾವ ಉಳಿದುಕೊಂಡದ. ಅವರು ಬಳಸುವಂಥ ಭಾಷೆ ಆಗಿರ್ಬೋದು, ಅವರ ಪರೇಡ್ ಪದ್ಧತಿ ಆಗಿರ್ಬೋದು, ಅವರ ವಸಾಹತುಶಾಹಿ ನೀತಿ ಆಗಿರ್ಬೋದು, ಇಂದಿಗೂ ಸಹ ನಾವು ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಏನು ಮಾಡಿದವಪ್ಪ ಅಂದ್ರೆ ಉಳಿದಿರೋದನ್ನು ನಾವು ಕಾಣಬಹುದು. ಇದು ಭಾರತದ ಮೇಲೆ ಏನಪ್ಪ ಅಂದ್ರೆ ಅಚ್ಚಳಿಯದ ಪ್ರಭಾವವನ್ನು ಬೀರದ. ಅವ್ರ ಪ್ರಭಾವ ನಾವು ಇಂದಿಗೂ ಸಹ ಏನು ಮಾಡ್ಬೋದಪ್ಪ ಅಂದ್ರೆ ಕಾಣ್ಬೋದು. ನೋಡ್ರಿ, ಬ್ರಿಟಿಷ್ ಸಂವಿಧಾನದಿಂದ ನಾವು ಏನೇನು ತೊಗೊಂಡಿವಿ, ಆ್ಯಕ್ಚುಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಏನೇನು ತೊಗೊಂಡು ಅನ್ನೋದು ನೋಡ್ರಿ, ಏಕ ಪೌರತ್ವ ಪದ್ಧತಿ ಅಂತ ತೊಗೊಂಡ್ವಿ, ಅಂದರೆ ಸಿಂಗಲ್ ಸಿಟಿಜನ್ಶಿಪ್ ಅಂತ ತೊಗೊಂಡ್ವಿ, ಸಂಸದೀಯ ಪದ್ಧತಿ ಅಂದರೆ ಪಾರ್ಲಿಮೆಂಟ್ ಸಿಸ್ಟಮ್ ಅಂತ ತೊಗೊಂಡ್ವಿ, ಕಾನೂನಿನ ಆಳ್ವಿಕೆ, ನೆಕ್ಸ್ಟು ನಾಮಮಾತ್ರ ದೇಶದ ಪ್ರಮುಖರು, ಸಾಮಾಜಿಕ ಹೊಣೆಗಾರಿಕೆ, ನಾಗರಿಕ ಸೇವೆಗಳು, ಸಿವಿಲ್ ಸರ್ವಿಸ್ಗಳನ್ನು ನಾವು ಯಾವ ದೇಶದಿಂದ ಎರವಲನ್ನು ಪಡ್ಕೊಂಡಿದ್ದವಪ್ಪ ಅಂದ್ರೆ ಬ್ರಿಟಿಷ್ ಸಂವಿಧಾನದಿಂದ ಏನು ಮಾಡಿದವಪ್ಪ ಅಂದ್ರೆ ಅದನ್ನು ಎರವಲನ್ನು ಪಡ್ಕೊಂಡ್ವಿ. ಇನ್ನು ಕೆನಡಾ ಸಂವಿಧಾನದಿಂದ ಏನೇನು ತೊಗೊಂಡಿವಿ ಅನ್ನೋದು ನೋಡ್ರಿ ಇಂಪಾರ್ಟೆಂಟ್ ಆಗ್ತದೆ. ಭಾರತದಲ್ಲಿರುವಂಥ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳನ್ನು ನಾವು ಅಲ್ಲಿಂದ ತೊಗೊಂಡ್ವಿ. ಎಲ್ಲಿಂದ ತೊಗೊಂಡ್ವಿ? ನಮ್ಮದು ಭಾರತವನ್ನು ಏನು ಸಂವಿಧಾನದ 1ನೇ ವಿಧಿ ಏನೈತಪ್ಪ ಅಂದ್ರೆ ಭಾರತವು ರಾಜ್ಯಗಳ ಒಕ್ಕೂಟವಾಗ್ಯದ ಅಂತ ಹೇಳ್ತಾರೆ. ಇಂಥ ಒಕ್ಕೂಟ ವ್ಯವಸ್ಥೆನ ನಾವು ಎಲ್ಲಿಂದ ತೊಗೊಂಡಿದ್ದೀವಪ್ಪ ಅಂದ್ರೆ ಕೆನಡಾ ಸಂವಿಧಾನದಿಂದ ತೊಗೊಂಡಿವಿ. ಎಲ್ಲಿಂದ ತೊಗೊಂಡಿವಿ? ಕೆನಡಾ. ಬಲಿಷ್ಠವಾದ ಸರ್ಕಾರವನ್ನು ನಾವು ಎಲ್ಲಿಂದ ತೊಗೊಂಡಿವಿ? ಕೆನಡಾದಿಂದ ತೊಗೊಂಡಿವಿ. ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಅದನ್ನು ಸಹ ಕೆನಡಾದಿಂದ ತೊಗೊಂಡಿವಿ. ಕೇಂದ್ರ ಸರ್ಕಾರದ ವಿಶೇಷ ಅಧಿಕಾರ, ಬಲಿಷ್ಠವಾದ ಒಕ್ಕೂಟ ಸರ್ಕಾರ, ಇವೆಲ್ಲ ಅಂಶಗಳನ್ನು ನಾವೇನಪ್ಪ ಅಂದ್ರೆ ಕೆನಡಾ ಸಂವಿಧಾನದಿಂದ ತೊಗೊಂಡಿವಿ. ಇನ್ನು ರಷ್ಯಾ ಸಂವಿಧಾನದಲ್ಲಿ ಏನೇನು ತೊಗೊಂಡಿವಿ ಅನ್ನೋದು ನೋಡ್ರಿ. ಎಲ್ಲಷ್ಟು ಇಂಪಾರ್ಟೆಂಟ್ ಆಗ್ತವೆ. ಸಂವಿಧಾನದ 4ನೇ ಭಾಗದಲ್ಲಿರುವಂಥ ನೋಡ್ರಿ, ಭಾರತ ಸಂವಿಧಾನದ 4ನೇ ಭಾಗದಲ್ಲಿ, ಎಷ್ಟನೇ ಭಾಗದಲ್ಲಿ? 4ನೇ ಭಾಗದಲ್ಲಿ ಬರುವಂಥ ರಾಜ್ಯ ನಿರ್ದೇಶಕ ತತ್ವಗಳು ಬರ್ತಾವೆ. ಯಾವುದು ಬರ್ತಾವ? ರಾಜ್ಯ ನಿರ್ದೇಶಕ ತತ್ವಗಳು ಬರ್ತಾವ. ನೆಕ್ಸ್ಟು 4A ಮೂಲಭೂತ ಕರ್ತವ್ಯಗಳು ಬರ್ತಾವ. ಮೂಲಭೂತ ಕರ್ತವ್ಯಗಳನ್ನು ನಾವು ಎಲ್ಲಿಂದ ತೊಗೊಂಡಿವಪ್ಪ ಅಂದ್ರೆ ರಷ್ಯಾ ಸಂವಿಧಾನದಿಂದ ತೊಗೊಂಡಿವಿ. ಇನ್ನು ಪಂಚವಾರ್ಷಿಕ ಯೋಜನೆಗಳು 5 ವರ್ಷಕ್ಕೊಮ್ಮೆ ಏನಪ್ಪ ಅಂದ್ರೆ ಹಾಕುವಂಥ ಯೋಜನೆ ಪಂಚವಾರ್ಷಿಕ ಯೋಜನೆಗಳಂತ ಕರಿತೀವಿ. ಈ ಪಂಚವಾರ್ಷಿಕ ಯೋಜನೆಗಳನ್ನ ನಾವು ಎಲ್ಲಿಂದ ತೊಗೊಂಡ್ವಿ? ರಷ್ಯಾ ದೇಶದಿಂದ ತೊಗೊಂಡ್ವಿ. ಇನ್ನು ಪ್ರಸ್ತಾವನೆಯಲ್ಲಿರುವಂಥ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಎಲ್ಲ ಅಂಶಗಳನ್ನ ನಾವು ಎಲ್ಲಿಂದ ತೊಗೊಂಡಿವಪ್ಪ ಅಂದ್ರೆ ರಷ್ಯಾ ಸಂವಿಧಾನದಿಂದ ತೊಗೊಂಡ್ವಿ. ಇನ್ನು ಆಸ್ಟ್ರೇಲಿಯಾ ಸಂವಿಧಾನ, ಅಲ್ಲಿಂದ ಸಮವರ್ತಿ ಪಟ್ಟಿಯನ್ನು ತೊಗೊಂಡಿವಿ. ಸಮವರ್ತಿ ಪಟ್ಟಿ ಒಳಗೆ ಎಷ್ಟು ವಿಷಯಗಳು ಕಂಡು ಬರ್ತಾವೆ? 52 ವಿಷಯಗಳು ಕಂಡು ಬರ್ತಾವೆ. ಜಂಟಿ ಅಧಿವೇಶನ, ಜಂಟಿ ಅಧಿವೇಶನ ಸಂವಿಧಾನದ 108ನೇ ವಿಧಿ ತಿಳಿಸಿಕೊಡ್ತದೆ. ಜಂಟಿ ಅಧಿವೇಶನದ ಬಗ್ಗೆ ವಿವರಣೆ ನೀಡುವ ವಿಧಿ ಯಾವುದಪ್ಪ ಅಂದ್ರೆ 108ನೇ ವಿಧಿ, ಎಮರ್ಜೆನ್ಸಿ. ನೆಕ್ಸ್ಟ್ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ನಾವೇನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಸಂವಿಧಾನದಿಂದ ತೊಗೊಂಡ್ವಿ. ಜಂಟಿ ಅಧಿವೇಶನ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸಾಕಷ್ಟು ಬಾರಿ ನಮ್ಮ ಪರೀಕ್ಷೆಗಳನ್ನ ಜಂಟಿ ಅಧಿವೇಶನ ಎಷ್ಟನೇ ವಿಧಿ ಅನುಸಾರವಾಗಿ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳ ಕರೀತಾರಂತ ಕೇಳಿದಾರ. ಎಷ್ಟನೇ ವಿಧಿ? 108ನೇ ವಿಧಿ ಪ್ರಕಾರ ಏನಪ್ಪ ಅಂದ್ರೆ ಕರೀತಾರ. ಇನ್ನು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೋತಾರ ಅಂತ ಕೇಳಿದಾರ. ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ಯಾರಪ್ಪ ಅಂದ್ರೆ ಲೋಕಸಭೆ ಸ್ಪೀಕರ್. ಲೋಕಸಭೆ ಆಗಿತ್ತಂದ್ರೆ ಸ್ಪೀಕರ್, ವಿಧಾನಸಭೆ ಆಗಿತ್ತಂದ್ರೆ ಅಲ್ಲಿರುವಂಥ ಸ್ಪೀಕರ್ಗಳು ಏನಪ್ಪ ಅಂದ್ರೆ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಟ್ರ. ಆದ್ರೆ ಕರೆಯೋರು ಯಾರು ಇದನ್ನ? ಲೋಕಸಭೆಯೊಳಗೆ ಯಾರು ಕರೀತಾರಪ್ಪ ಅಂದ್ರೆ ರಾಷ್ಟ್ರಪತಿ. ಕೇಂದ್ರದೊಳಗೆ ಯಾರು ಕರೀತಾರ? ರಾಷ್ಟ್ರಪತಿಗಳು ಕರೀತಾರ. ಇನ್ನು ರಾಜ್ಯದೊಳಗೆ ಯಾರು ಕರೀತಾರ? ರಾಜ್ಯಪಾಲರು ಕರೀತಾರ. ಇದು ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟ್ ಕ್ವಶನ್, 15ನೇ ಪ್ರಶ್ನೆ. ಭಾರತದ ಪ್ರಜೆ ಆಗಲು ಈ ಕೆಳಗಿನ ಯಾವ ನಿಯಮಗಳು ಅನ್ವಯಿಸುವುದಿಲ್ಲ? ಆಲ್ರೆಡಿ PC ಕೇಳಿದಾನೆ ಪ್ರಶ್ನೆ. ಅದೇ ಪ್ರಶ್ನೆನ ಹಾಯ್ಕೊಂಡಿನಿ ನೋಡ್ರಿ. ಭಾರತದ ಪ್ರಜೆ ಆಗಲು ಈ ಕೆಳಗಿನ ಯಾವ ನಿಯಮಗಳು ಅನ್ವಯಿಸುವುದಿಲ್ಲ ಅಂತ ಕೇಳೋಣ. ಜನನ, ಸಂತತಿ ಅಥವಾ ವಂಶಜರು, ರಕ್ತ ಸಂಬಂಧ ಅಂತ ಬರ್ಕೋರಿದಕ್ಕೆ. ಯಾವ ಸಂಬಂಧ? ರಕ್ತ ಸಂಬಂಧ. C ಆಪ್ಷನ್ ಆಸ್ತಿ ಗಳಿಕೆ, D ಆಪ್ಷನ್ ನೈಸರ್ಗಿಕ ಹಕ್ಕುಗಳು. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಆಸ್ತಿ ಗಳಿಕೆ ಆಗ್ತದ. ಇಲ್ಲಿ ಏನು ಪ್ರಶ್ನೆ ಕೇಳಿತ ನಮಗೆ? ಭಾರತದ ಪ್ರಜೆ ಆಗಲು ಈ ಕೆಳಗಿನ ಯಾವ ನಿಯಮಗಳು ಅನ್ವಯಿಸಲ್ಲ ಅಂತ ಕೇಳೋಣ. ಜನನ ಅನ್ವಯಿಸ್ತದ, ಸಂತತಿ, ವಂಶಜರ, ರಕ್ತ ಸಂಬಂಧ ಅನ್ವಯಿಸ್ತದ,
ನೈಸರ್ಗಿಕ ಹಕ್ಕುಗಳು ಅನ್ವಯಿಸ್ತವೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಒಬ್ಬ ವಿದೇಶಿ ವ್ಯಕ್ತಿ ಬಂದು ನಾನು ಸಾಕಷ್ಟು ಆಸ್ತಿಯನ್ನು ಗಳಿಸಿದ್ದೀನಿ, ನನಗೆ ಈ ದೇಶದ ಪೌರತ್ವ ಕೊಡ ಅಂತ ಕೇಳಿದ್ರೆ ಈ ಪೌರತ್ವ ಕೊಡೋದಕ್ಕೆ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಸಂವಿಧಾನದೊಳಗೆ ಆ ರೀತಿ ಯಾವುದೇ ಅವಕಾಶಗಳಿಲ್ಲ. ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಸಿ ಆಪ್ಷನ್ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತ ಏನಪ್ಪ ಅಂದ್ರೆ ವಿವರಣೆ ನೋಡ್ರಿ. ನಮ್ಮ ಸಂವಿಧಾನದ 11ನೇ ವಿಧಿ ಅನ್ನುವ ಏನಪ್ಪ ಅಂದ್ರೆ 1955 ಏನಪ್ಪ ಅಂದ್ರೆ ಸಂಸತ್ ಏನ್ ಮಾಡಿದಪ್ಪ ಅಂದ್ರೆ ಪೌರತ್ವ ಕಾಯ್ದೆನ ಜಾರಿಗೆ ತಂದ. ಇನ್ನೊಂದು, ಈ ಪೌರತ್ವಕ್ಕೆ ಸಂಬಂಧಿಸಿದ ಯಾವುದೇ ವಿಷಯಗಳನ್ನ ಕಾಯ್ದೆಗಳಾಗಿರ್ಬೋದು, ಮಸೂದೆಗಳಾಗಿರ್ಬೋದು, ಎಲ್ಲವೂ ತಿದ್ದುಪಡಿ ಮಾಡೋದಾಗಿರ್ಬೋದು, ಎಲ್ಲವೂ ಮಾಡುವಂಥ ಅಧಿಕಾರ ಯಾವುದಕ್ಕಿದಪ್ಪ ಅಂದ್ರೆ ಸಂಸತ್ತಿಗದ. ಇಂಪಾರ್ಟೆಂಟ್ ಆಗ್ತದ. ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾಯ್ದೆಗಳ ನಿಯಮಗಳು ರೂಪಿಸ್ಬೇಕಾಗಿತ್ತಂದ್ರೆ ಅದು ಯಾರಿಗೆ ಅಧಿಕಾರ ಅದಪ್ಪ ಅಂದ್ರೆ ಸಂಸತ್ತಿಗದ. ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಈ ಪೌರತ್ವ ಕಾಯ್ದೆ ಯಾವಾಗ ಜಾರಿಗೆ ಬಂತಂದ್ರೆ 1955 ಏನಾಗ್ತದಪ್ಪ ಅಂದ್ರೆ ಈ ಕಾಯ್ದೆ ಜಾರಿಗೆ ಬರ್ತದ. ಸಂವಿಧಾನ ಎಷ್ಟನೇ ವಿಧಿ ಅನುಸಾರ ಅದನ್ನ ಜಾರಿಗೆ ತರ್ತಾರ? 11ನೇ ವಿಧಿ ಅನುಸಾರ. ಎಷ್ಟನೇ ವಿಧಿ? 11ನೇ ವಿಧಿ ಅನುಸಾರ ಏನಪ್ಪಾ ಅಂದ್ರೆ ಭಾರತದಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ಮಾಡ್ತದ. ಈ 1955 ಪೌರತ್ವ ಕಾಯ್ದೆ ಏನಿರ್ತದಪ್ಪ ಅಂದ್ರೆ ಭಾರತದ ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳು. ನೋಡಿ, ಇಂಪಾರ್ಟೆಂಟ್ ಆಗ್ತದೆ ಇದು. ಭಾರತದಲ್ಲಿ ನಾವು ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳು ಮತ್ತು ಅವುಗಳ ಜೊತೆಗೆ ಏನಪ್ಪ ಅಂದ್ರೆ ಕಳೆದುಕೊಳ್ಳುವ ಪ್ರಮುಖ ವಿಧಾನಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ತಿಳಿಸ್ಕೊಡ್ತದ. ನಾವು ಭಾರತದ ಪೌರತ್ವವನ್ನು ಪಡಿಬೇಕಾಗಿತ್ತಪ್ಪ ಅಂದ್ರೆ ಏನೇನು ವಿಧಾನಗಳದೋ, ಒಂದೇದು ಏನಾಗಿರ್ಬೇಕಪ್ಪ ಅಂದ್ರೆ ಅವರ ಜನನ ಭಾರತದಲ್ಲಿ ಆಗಿರಬೇಕು. ಯಾರ ಜನನ ಭಾರತದಲ್ಲಾಗಿರ್ಬೇಕು? ಯಾವ ವ್ಯಕ್ತಿ ಭಾರತ ದೇಶದ ಪೌರತ್ವವನ್ನು ಪಡೆದುಕೊಳ್ಳುತ್ತಾನಂತ ಹೇಳ್ತಾನಲ್ಲ ಅಂತ ವ್ಯಕ್ತಿ ಏನಾಗಿರ್ಬೇಕಪ್ಪ ಅಂದ್ರೆ ಭಾರತದಲ್ಲಿ ಜನನಾಗಿರ್ಬೇಕು. ಮತ್ತೆ ಅವರ ತಂದೆ, ಅವರ ತಾಯಿ, ನೆಕ್ಸ್ಟ್ ಅವರ ಅಜ್ಜ ಅಜ್ಜಿ ಅವರೆಲ್ಲರೂ ಸಹ ಏನಾಗಿರ್ಬೇಕಪ್ಪ ಅಂದ್ರೆ ಭಾರತದಲ್ಲಿ ಜನಿಸಿದವರಾಗಿರ್ಬೇಕು. ನೆಕ್ಸ್ಟ್ 1947 ಏನಾಯ್ತಪ್ಪ ಅಂದ್ರೆ ಪಾಕಿಸ್ತಾನ ವಿಭಜನೆ ಆಗ್ತದೆ. ಅದು ಎಲ್ಲರಿಗೂ ಏನಪ್ಪ ಅಂದ್ರೆ ನಿಮಗೆ ಗೊತ್ತಿರುವಂತ ವಿಚಾರ. ಪಾಕಿಸ್ತಾನ ವಿಭಜನೆ, ಭಾರತ ದೇಶವನ್ನೇ ಪಾಕಿಸ್ತಾನ ಮತ್ತು ಭಾರತ ಅಂತ ಏನಪ್ಪ ಅಂದ್ರೆ 2 ರಾಷ್ಟ್ರಗಳಾಗಿ ನಿರ್ಮಾಣ ಮಾಡಿದ್ರು. ಅಂತ ಸಂದರ್ಭಗಳಿಗೆ ಏನಾಯ್ತಪ್ಪ ಅಂದ್ರೆ ಪೌರತ್ವ ಯಾರಿಗೆ ಕೊಡ್ಬೇಕನ್ನೋದು ಕನ್ಫ್ಯೂಸ್ ಆಯ್ತು. ಅಂತ ಸಂದರ್ಭಗಳಿಗೆ ಒಂದು ಲೈನ್ ಅನ್ನು ಸೇರಿಸ್ತಾರೆ. ಜನವರಿ 26, 1950ಕ್ಕಿಂತ ಮುಂಚೆ ಮತ್ತು ನಂತರ ಭಾರತದಲ್ಲಿ ಜನಿಸಿದಂತ ಎಲ್ಲಾ ಭಾರತೀಯ ಪ್ರಜೆಗಳಿಗೆ ಏನಾಗ್ತಾರಪ್ಪ ಅಂದ್ರೆ ಭಾರತದ ನಾಗರಿಕತ್ವವನ್ನು ನೀಡಲಾಗ್ತದ. ಆದ್ರೆ ಇಲ್ಲೊಂದು ಕಂಡೀಷನ್ ಹಾಕ್ತಾರ. 1935 ಸರ್ಕಾರ ಕಾಯ್ದೆಯ ಪ್ರಕಾರ. ಯಾವ ಸರ್ಕಾರ ಕಾಯ್ದೆ ಪ್ರಕಾರ? 1935 ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಏನಾಗಿರ್ಬೇಕಪ್ಪ ಅಂದ್ರೆ ನಮ್ಮ ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬೇಕಾಗಿತ್ತಪ್ಪ ಅಂದ್ರೆ ತಂದೆ ಆದರೂ ಆಗಿರ್ಬೋದು, ತಾಯಿ ಆದರೂ ಆಗಿರ್ಬೋದು, ಅಜ್ಜ ಆದರೂ ಆಗಿರ್ಬೋದು, ಅಜ್ಜಿ ಆದರೂ ಆಗಿರ್ಬೋದು, ಇವ್ರು ಯಾರಾದರೂ ಒಬ್ರು ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಭಾರತದಲ್ಲಿ ನೆಲೆಸಿರ್ಬೇಕು, ಭಾರತದಲ್ಲಿ ಜನಿಸಿರ್ಬೇಕು. ಅಂಥವ್ರಿಗೆ ಮಾತ್ರ ಏನಾಗ್ತದಪ್ಪ ಅಂದ್ರೆ ಜನನದ ಮೂಲಕ ಭಾರತದ ಪೌರತ್ವವನ್ನು ನೀಡಲಾಗ್ತದ. ಇನ್ನು ನೋಂದಣಿ ಮಾಡುವುದರ ಮೂಲಕ ಯಾರಾದರೂ ಭಾರತ ದೇಶದಲ್ಲಿ ಹೊರಗಿನ ದೇಶದಿಂದ ಬಂದು ತಮ್ಮ ದೇಶದ ಪೌರತ್ವನ ತ್ಯಜಿಸಿ ಭಾರತದಲ್ಲಿ 5 ವರ್ಷ, 10 ವರ್ಷ, 15 ವರ್ಷಗಳ ಕಾಲ ವಾಸ ಮಾಡೋದ್ರ ಮೂಲಕ ರಾಷ್ಟ್ರಪತಿಗೆ ಇವರು ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕವೂ ಸಹ ಏನ್ ಮಾಡ್ಬೋದಪ್ಪ ಅಂದ್ರೆ ಇವರು ಭಾರತದ ಪೌರತ್ವವನ್ನು ಪಡಿಬಹುದು. ನೆಕ್ಸ್ಟ್ ಭೂ ಪ್ರದೇಶಗಳ ಸೇರ್ಪಡೆ ಮಾಡುವುದು. ಭಾರತ ದೇಶ ಯಾವುದಾದ್ರೂ ಭೂ ಪ್ರದೇಶದ ಮೇಲೆ ಆಕ್ರಮಣ ಮಾಡಿ ಆ ಪ್ರದೇಶನ ವಶಪಡಿಸಿಕೊಳ್ಳುತ್ತಂದಪ್ಪ ಅಂದ್ರೆ ಅಲ್ಲಿ ವಾಸ ಮಾಡ್ತಿರುವಂತ ಎಲ್ಲಾ ಪ್ರಜೆಗಳು ಏನಾಗ್ತಾರಪ್ಪ ಅಂದ್ರೆ ಭಾರತದ ಪ್ರಜೆಗಳಾಗ್ತಾರ. ಫಾರ್ ಎಕ್ಸಾಂಪಲ್ ನೋಡ್ರಿ, ಪಾಂಡಿಚೇರಿ. ನೋಡ್ರಿ ಇಲ್ಲಿ ಬರೀತೀನಿ ನೋಡ್ರಿ. ಪಾಂಡಿಚೇರಿ ಮೊದಲು ಯಾರು ಇದಾಗಿತ್ತು? ಪೋರ್ಚುಗೀಸರು ಇದಾಗಿತ್ತು. 1962 ಏನ್ ಮಾಡಿದ್ರಪ್ಪ ಅಂದ್ರೆ ಅದನ್ನ ಭಾರತದೊಳಗೆ ಸೇರ್ಪಡೆ ಮಾಡಿಕೊಂಡ್ರು. ಅವಾಗ ಅಲ್ಲಿ ಪಾಂಡಿಚೇರಿ ಪ್ರಜೆಗಳೆಲ್ಲರೂ ಏನಾದ್ರು ಭಾರತದ ಪ್ರಜೆಗಳಾದ್ರು. ಈ ರೀತಿ ಭೂ ಪ್ರದೇಶಗಳ ಸೇರ್ಪಡೆ ಮಾಡೋದ್ರ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತದ ಪೌರತ್ವವನ್ನು ಅಲ್ಲಿ ಪ್ರಜೆಗಳಿಗೆ ನೀಡಲಾಗ್ತದ. ನೆಕ್ಸ್ಟ್ ನಾ ಗೋವಾ ತಗೋರಿ. ಗೋವಾನ ಇದೇ ರೀತಿ ಆಯ್ತಲ್ಲ. ಸಾಕಷ್ಟು ಪ್ರದೇಶಗಳಂತ ಸಾಕಷ್ಟು ನಿರ್ದೇಶನಗಳು ಏನಪ್ಪಾ ಅಂದ್ರೆ ನಮಗೆ ಸಿಗ್ತಾವ. ಇನ್ನು ನೈಸರ್ಗೀಕೃತ ಅಂದ್ರೆ ಸಹಜೀಕೃತ ವಿಧಾನದ ಮೂಲಕ ಏನ್ ಮಾಡ್ಬೋದಪ್ಪ ಅಂದ್ರೆ ಭಾರತದ ಪೌರತ್ವವನ್ನು ಪಡೆದುಕೊಳ್ಬಹುದು. ಇನ್ನು ಭಾರತ ಪೌರತ್ವ ಕಳೆದುಕೊಳ್ಳುವ ವಿಧಾನಗಳು ಯಾವ್ಯಾವ ಅದಾವ? ನೋಡ್ರಿ, ಅವು ಕಳೆದುಕೊಳ್ಳುವ ವಿಧಾನಗಳು ಎಷ್ಟು ಬರ್ತಾವಪ್ಪ ಅಂದ್ರೆ 3 ಬರ್ತಾವ. ಎಷ್ಟು ಬರ್ತಾವ? 3 ಬರ್ತಾವ. ಒಂದೇ ನೋಡ್ರಿ, ಸ್ವ ಇಚ್ಛೆಯಿಂದ ಭಾರತದ ಪೌರತ್ವವನ್ನು ಪರಿತ್ಯಾಗ ಮಾಡಿದರೆ. ನೋಡ್ರಿ, ನಾ ಭಾರತದ ಪ್ರಜೆ ಆಗಿದ್ದೀನಿ, ನನಗೆ ಭಾರತದಲ್ಲಿ ಇರಾಕ್ ಇಷ್ಟ ಇಲ್ಲ, ನಾನು ಅಮೇರಿಕಕ್ಕೆ ಹೋಗ್ತೀನಿ, ನಾ ಅಮೇರಿಕಾ ಪೌರತ್ವ ಪಡಿತೀನಿ ಅಂತ ಏನಾದರೂ ಆ ವ್ಯಕ್ತಿ ತಿಳ್ಕೊಂಡ್ಗೇಸಿ ಆತ
ಏನಾದರೂ ತನ್ನ ಪೌರತ್ವವನ್ನು ತ್ಯಜಿಸಿದ ಅಂದ್ರೆ ಅವಾಗ ಆತ ಭಾರತದ ಪೌರತ್ವವನ್ನು ಕಳೆದುಕೊಳ್ತಾನೆ. ನೆಕ್ಸ್ಟ್ ಪೌರತ್ವವನ್ನು ರದ್ದುಪಡಿಸುವುದು, ಇದು ಸರ್ಕಾರಕ್ಕೆ ಸಂಬಂಧಪಟ್ಟದ. ಯಾವುದಾದ್ರೂ ಒಬ್ಬ ಪ್ರಜೆ ಸರ್ಕಾರಕ್ಕೆ ಏನು ತಿಳಿಸದೆ ನೇರವಾಗಿ ಬೇರೆ ದೇಶದ ಪೌರತ್ವವನ್ನು ಪಡೆದ್ರೆ ಆತನ ಪೌರತ್ವನ ಏನು ಮಾಡ್ತಾರಪ್ಪ ಅಂದ್ರೆ ರದ್ದು ಮಾಡ್ತಾರೆ. ನೆಕ್ಸ್ಟ್ ಅದೇ ಪೌರತ್ವವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕಸಿದುಕೊಳ್ತಾರೆ. ಈ ಮೂರು ವಿಧಾನದ ಮೂಲಕ ಏನು ಮಾಡ್ಬೋದಪ್ಪ ಅಂದ್ರೆ ಅಂದ್ರೆ ನಮ್ಮ ದೇಶದ ಪ್ರಜೆಯ ಪೌರತ್ವವನ್ನು ಏನಪ್ಪ ಅಂದ್ರೆ ಕಳೆದುಕೊಳ್ಳುವಂಥ ವಿಧಾನಗಳು ಇವು ಆಗ್ಯಾವ. ನೆಕ್ಸ್ಟ್ 1955 ಪೌರತ್ವ ಕಾಯ್ದೆ ಪ್ರಕಾರ ಏನಂತಂದ್ರೆ ಭಾರತದ ಪೌರನೊಬ್ಬನು ಸಹಜೀಕೃತನಾಗಿ ವಿದೇಶಿ ಪೌರತ್ವವನ್ನು ಪಡೆದುಕೊಂಡರೆ ಆತ ಸಹಜವಾಗಿ ಭಾರತದ ಪೌರತ್ವವನ್ನು ಏನಪ್ಪ ಅಂದ್ರೆ ಕಳೆದುಕೊಳ್ತಾನೆ. ಅಂದ್ರೆ ಭಾರತದ ಪ್ರಜೆ ಒಬ್ಬ ಹೊರಗಡೆ ಹೋಗಿ ಯಾವುದೇ ವಿದೇಶಕ್ಕೆ ಹೋಗಿಸಿ ಅಲ್ಲಿ ಪೌರತ್ವವನ್ನು ಪಡೆದುಕೊಂಡಾರ ಆ ವ್ಯಕ್ತಿ ಸರ್ಕಾರಕ್ಕೆ ತಿಳಿಸಲೇ ಇರಲಿ, ಆತ ಪೌರತ್ವ ಪಡೆದುಕೊಂಡಿದ್ದೆ ಕನ್ಫರ್ಮ್ ಆಯ್ತು ಅಂದ್ರೆ ಆತನ ಪೌರತ್ವ ತಾನೇ ಸಹಜವಾಗಿ ಏನಾಗ್ತದಪ್ಪ ಅಂದ್ರೆ ರದ್ದಾಗ್ತದ. ಯಾವ ಕಾಯ್ದೆ ಪ್ರಕಾರ? ಅದು 1955 ಪೌರತ್ವ ಕಾಯ್ದೆ ಪ್ರಕಾರ. ಈ 1955 ಪೌರತ್ವ ಕಾಯ್ದೆ ಯಾವಾಗ ಜಾರಿಗೆ ಬಂತಪ್ಪ ಅಂದ್ರೆ 1955 ಡಿಸೆಂಬರ್ 30ಕ್ಕೆ ಏನಾಗ್ತದಪ್ಪ ಅಂದ್ರೆ ಈ ಕಾಯ್ದೆ ಜಾರಿಗೆ ಬರ್ತದೆ. ನೆಕ್ಸ್ಟ್ ಭಾರತದೊಳಗೆ ಯಾವ ಪೌರತ್ವ ಇದಪ್ಪ ಅಂದ್ರೆ ಸಿಂಗಲ್ ಸಿಟಿಜನ್, ಏಕ ಪೌರತ್ವ ಅದ. ಯಾವ ಪೌರತ್ವದಲ್ಲಿ ಏಕ ಪೌರತ್ವ ಅದ. ಇದನ್ನು ಯಾವ ದೇಶದಿಂದ ಎರವಲನ್ನು ಪಡೆದುಕೊಂಡಿದವಪ್ಪ ಅಂದ್ರೆ ಬ್ರಿಟನ್ ಸಂವಿಧಾನದಿಂದ. ಇನ್ನೇನು ಜಸ್ಟ್ ಏನಪ್ಪ ಅಂದ್ರೆ ನಾವು ಅಧ್ಯಯನ ಮಾಡಿದ್ವಿ ಯಾವ ದೇಶದಿಂದ ಇದನ್ನು ಪಡೆದುಕೊಂಡಿದವಪ್ಪ ಅಂದ್ರೆ ಬ್ರಿಟನ್ ಸಂವಿಧಾನದಿಂದ ತೆಗೆದುಕೊಂಡ್ವಿ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡ್ರಿ, ಸಂವಿಧಾನವನ್ನು ಅರ್ಥೈಸುವ ಅಧಿಕಾರ ಅಥವಾ ವ್ಯಾಖ್ಯಾನಿಸುವ ಅಧಿಕಾರ ಯಾರು ಕೈಯಲ್ಲಿದೆ? ಎ ಆಪ್ಷನ್ ಸಂಸತ್ತು, ಬಿ ಆಪ್ಷನ್ ರಾಷ್ಟ್ರಪತಿ, ಸಿ ಆಪ್ಷನ್ ಲೋಕಸಭೆ ಸ್ಪೀಕರ್, ಡಿ ಆಪ್ಷನ್ ಸರ್ವೋಚ್ಚ ನ್ಯಾಯಾಲಯ. ಇದು IAS ಕೇಳಿದಂಥ ಪ್ರಶ್ನೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಎಲ್ಲ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ನೋಡ್ರಿ, ನಮ್ಮ ಭಾರತ ಸಂವಿಧಾನವನ್ನು ಅರ್ಥೈಸುವ ಅದನ್ನು ವ್ಯಾಖ್ಯಾನಿಸುವ ಅಧಿಕಾರ ಯಾರ ಕೈಯಲ್ಲಿ ಇದೆಯಪ್ಪ ಅಂದ್ರೆ ಡಿ ಆಪ್ಷನ್ ಇದೆ ನೋಡ್ರಿ. ಸರ್ವೋಚ್ಚ ನ್ಯಾಯಾಲಯದ ಕೈಯೊಳಗೆ ಏನಪ್ಪ ಅಂದ್ರೆ ನಮ್ಮ ಸಂವಿಧಾನವನ್ನು ಅರ್ಥೈಸುವಂಥ ಅಧಿಕಾರವದ. ಯಾರ ಕೈಯೊಳಗದ? ಸರ್ವೋಚ್ಚ ನ್ಯಾಯಾಲಯದ ಕೈಯೊಳಗದ. ನೋಡ್ರಿ, ಒಂದು ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕಾನೂನಿಗೆ ಸಂಬಂಧಿಸಿದ ಪ್ರಶ್ನೆಗಳು ಏನಾದರೂ ಉದ್ಭವ ಆಗುವಂಥ ಸಂದರ್ಭದಲ್ಲಿ ಅವಾಗ ಸರ್ವೋಚ್ಚ ನ್ಯಾಯಾಲಯ ಏನಪ್ಪ ಅಂದ್ರೆ ಅವುಗಳನ್ನ ವಿಚಾರಣೆ ನಡೆಸ್ತದೆ. ಏನು ಮಾಡ್ತದೆ? ಅವುಗಳನ್ನು ವಿಚಾರಣೆ ನಡೆಸಿ ಅವಾಗ ಏನಪ್ಪ ಅಂದ್ರೆ ಸಂವಿಧಾನವನ್ನು ಅರ್ಥೈಸುವ ವ್ಯಾಖ್ಯಾನಿಸುವ ಅದಕ್ಕೆ ಏನಪ್ಪ ಅಂದ್ರೆ ಒಂದು ಅಥಾರಿಟಿ ಯಾರಿಗಿದಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ. ಮತ್ತು ಯಾವುದಾದ್ರೂ ಒಂದು ಕಾಯ್ದೆಗೆ ಸಂಬಂಧಪಟ್ಟಂತೆ ಅದು ಸಿಂಧು ಅಥವಾ ಅಸಿಂಧು ಎಂದು ಘೋಷಣೆ ಮಾಡುವ ಅಧಿಕಾರವೂ ಯಾರಿಗಿದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಅದ. ಒಂದು ಕಾನೂನುಗಳನ್ನು ಸಿಂಧು ಅಥವಾ ಅಸಿಂಧು ಎಂದು ಅದನ್ನು ಘೋಷಣೆ ಮಾಡುವಂಥ ಅಧಿಕಾರ ಯಾವುದಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದು. ನೆಕ್ಸ್ಟ್ 17ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಯಾವ ಶಿಫಾರಸುಗಳನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಥವಾ ಮುಳುಗುತ್ತಿರುವ ಬ್ಯಾಂಕಿಗೆ ಮುಂದಿನ ದಿನಾಂಕದ ಚೆಕ್ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು? ಎ ಆಪ್ಷನ್ ಕ್ಯಾಬಿನೆಟ್ ಆಯೋಗ, ಬಿ ಆಪ್ಷನ್ ಕ್ರಿಪ್ಸ್ ಆಯೋಗ, ಸಿ ಆಪ್ಷನ್ ಆಗಸ್ಟ್ ಕೊಡುಗೆ, ಡಿ ಆಪ್ಷನ್ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಕ್ರಿಪ್ಸ್ ಆಯೋಗ ಆಗ್ತದೆ. ನೋಡ್ರಿ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಏನಪ್ಪ ಅಂದ್ರೆ ಕ್ರಿಪ್ಸ್ ಆಯೋಗದ ಶಿಫಾರಸುಗಳನ್ನು ನೋಡಿಗೆಸಿ ಅದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಏನು ಮಂಡಿಸ್ತಾರಪ್ಪ ಅಂದ್ರೆ ಪೋಸ್ಟ್ ಡೇಟೆಡ್ ಚೆಕ್ ಅಥವಾ ಮುಳುಗುತ್ತಿರುವ ಬ್ಯಾಂಕಿಗೆ ಮುಂದಿನ ದಿನಾಂಕದ ಚೆಕ್ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಇದು ಅಭಿಪ್ರಾಯವನ್ನು ಏನಪ್ಪ ಅಂದ್ರೆ ಅವರು ವ್ಯಕ್ತಪಡಿಸ್ತಾರೆ. ಯಾಕೆ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರಪ್ಪ ಅಂದ್ರೆ ಈ ಪ್ರಪಂಚದ ಅಂದ್ರೆ ಅವಾಗಿನ ಸಂದರ್ಭದಲ್ಲಿ ಜಾಗತಿಕ 2ನೇ ಮಹಾಯುದ್ಧ ನಡೀತಿರ್ತಾರೆ. ಯಾವುದು? ಜಾಗತಿಕವಾಗಿ ಏನಪ್ಪ ಅಂದ್ರೆ 2ನೇ ಮಹಾಯುದ್ಧ ನಡೀತಿರುವಂಥ ಸಂದರ್ಭದೊಳಗ ಅವಾಗ ಇಂಗ್ಲೆಂಡ್ ರಾಷ್ಟ್ರವೇ ಏನಪ್ಪ ಅಂದ್ರೆ ತಾನು ಸದ್ದಿಗ್ಧ ಸ್ಥಿತಿಯಲ್ಲಿ ತಾನು ಸೋಲುತ್ತಿರುವಂಥ ಭಯ ಸ್ಥಿತಿಯಲ್ಲಿ ಇರ್ತದ. ಅಂಥ ಸಂದರ್ಭದಲ್ಲಿ ಇಂಥ ಭರವಸೆಗಳನ್ನು ನಮಗೆ ನೀಡ್ತಿರ್ತದ. ಯಾಕೆ ನೀಡ್ತಿರ್ತದಪ್ಪ ಅಂದ್ರೆ ಈ 2ನೇ ಜಾಗತಿಕ ಮಹಾಯುದ್ಧಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಈ ಭಾರತೀಯರ ಬೆಂಬಲ ಪಡಿಬೇಕನ್ನೋ ಉದ್ದೇಶ ಸಲುವಾಗಿ ಏನಪ್ಪ ಅಂದ್ರೆ ಈ ಕ್ರಿಪ್ಸ್ ಆಗಿ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡ್ತದ. ಅದ್ರ ಸಲುವಾಗಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದ್ರೆ ತಾನೇ ಈಗೇನಪ್ಪ ಅಂದ್ರೆ ಇಂಗ್ಲೆಂಡ್ ರಾಷ್ಟ್ರ ತಾನೇ ಮುಳುಗಿ ಹೋಗ್ತದ, ಇದ್ರ ಭರವಸೆಗಳು ನಮಗೇನು ಕೊಡ್ತದೆ ಅನ್ನೋ ಲೆಕ್ಕದಾಗ ಇದು ಪೋಸ್ಟ್ ಡೇಟೆಡ್ ಚೆಕ್ ಅಥವಾ ಮುಳುಗುತ್ತಿರುವ ಬ್ಯಾಂಕಿಗೆ ಮುಂದಿನ ದಿನಾಂಕದ ಚೆಕ್ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕ್ರಿಪ್ಸ್ ಆಯೋಗದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಮಂಡಿಸ್ತಾರೆ. ಇನ್ನು ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತೆ ಸಾಕಷ್ಟು ಬಾರಿ ನಮಗೆ ಏನಪ್ಪ ಅಂದ್ರೆ ಎಕ್ಸಾಮ್ ಕೇಳಿದ್ದಾನೆ. ಅವರ ಆತ್ಮಚರಿತೆ ಯಾವುದಪ್ಪ ಅಂದ್ರೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಅನ್ನೋದು ಏನಪ್ಪ ಅಂದ್ರೆ ಅವರ ಜೀವನ ಚರಿತ್ರೆಗದ. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ, GK ಪಾಯಿಂಟ್ ನೆನಪಿರಲಿ. ನೋಡ್ರಿ, ಭಾರತ ಸಂವಿಧಾನಕ್ಕೆ ಸಂಬಂಧ ಇತರ ಆಯೋಗಗಳದಾವ.
ಅವುಗಳ ಬಗ್ಗೆ ಏನಪ್ಪ ಅಂದ್ರೆ ಸ್ವಲ್ಪ ನಾವು ಅಧ್ಯಯನ ಮಾಡೋಣ ನೋಡ್ರಿ. ಆಗಸ್ಟ್ ಕೊಡುಗೆ ಅಂತ ಬರ್ತದೆ. ಇದಕ್ಕೆ ಯಾಕೆ ಆಗಸ್ಟ್ ಕೊಡುಗೆ ಅಂತ ಕರಿತಾರಪ್ಪ ಅಂದ್ರೆ ಇದು ಆಗಸ್ಟ್ ತಿಂಗಳದೊಳಗೆ ಭಾರತಕ್ಕೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಅನುಕೂಲಗಳನ್ನು ಮಾಡಿಕೊಡ್ತದೆ. ಅದ್ರ ಸಲುವಾಗಿ ಇದು ಏನಪ್ಪ ಅಂದ್ರೆ ಆಗಸ್ಟ್ ಕೊಡುಗೆ ಅಂತ ಕರೀತಾರೆ. ಯಾಕೆ ಕರೀತಾರೆ ಅನ್ನೋದು ನೋಡ್ರಿ. ಆಗಸ್ಟ್ 8, 1940 ಬ್ರಿಟಿಷ್ ಸರ್ಕಾರ ದ್ವಿತೀಯ ಜಾಗತಿಕ ಮಹಾಯುದ್ಧ ಮುಗಿದ ಬಳಿಕ ಸಂವಿಧಾನ ರಚನಾ ಸಭೆ ರಚಿಸುವಾಗ ಆದೇಶ ಹೊರಡಿಸಿದೆ. ಇದನ್ನೇ ಆಗಸ್ಟ್ ಕೊಡುಗೆ ಅಂತ ಕರೀತಾರೆ ನೋಡ್ರಿ. ಆಗಸ್ಟ್ 8, 1940 ಬ್ರಿಟಿಷ್ ಸರ್ಕಾರ ಏನು ಮಾಡ್ತದಪ್ಪ ಅಂದ್ರೆ ಎರಡನೇ ಜಾಗತಿಕ ಮಹಾಯುದ್ಧ ಮುಗಿದ ನಂತರ ಭಾರತಕ್ಕೆ ಏನಪ್ಪ ಅಂದ್ರೆ ಒಂದು ಸಂವಿಧಾನ ಸಭೆ ರಚಿಸೋದಾಗ ಏನಪ್ಪ ಅಂದ್ರೆ ಒಂದು ಆದೇಶ ಹೊರಡಿಸ್ತದ. ಅದ್ರ ಸಲುವಾಗಿ ಇದನ್ನೇನಪ್ಪ ಅಂದ್ರೆ ಆಗಸ್ಟ್ ಕೊಡುಗೆ ಅಂತ ಕರೀತಾರೆ. ಏನಂತ ಕರೀತಾರೆ? ಇದನ್ನ ಆಗಸ್ಟ್ ಕೊಡುಗೆ ಅಂತ ಕರೀತಾರೆ. ಇನ್ನು ಕ್ರಿಪ್ಸ್ ಆಯೋಗ ಇದನ್ನ ಯಾವಾಗ ನೇಮಕ ಮಾಡ್ತಾರೆ ಅಂದ್ರೆ ಮಾರ್ಚ್ 22, 1942 ಏನು ಮಾಡ್ತದಪ್ಪ ಅಂದ್ರೆ ಇದನ್ನ ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ಇಂಗ್ಲೆಂಡಿನ ಪ್ರಧಾನಿ ಅಂದ್ರೆ ಬ್ರಿಟಿಷ್ ಸರ್ಕಾರದ ಅಂದಿನ ಪ್ರಧಾನಿ ಆದಂಥ ವಿನ್ಸ್ಟನ್ ಚರ್ಚಿಲ್ ಅವ್ರು ಏನಪ್ಪ ಅಂದ್ರೆ ಈ ಆಯೋಗವನ್ನು ನೇಮಕ ಮಾಡ್ತಾರೆ. ಎಷ್ಟು ನೇಮಕ ಮಾಡ್ತಾರೆ? 1942 ಇದನ್ನ ನೇಮಕ ಮಾಡ್ತಾರೆ. ಈ ಆಯೋಗ ಭಾರತಕ್ಕೆ ಏನಪ್ಪ ಅಂದ್ರೆ ಎರಡನೇ ಜಾಗತಿಕ ಯುದ್ಧ ಮುಗಿದ ಬಳಿಕ ಸಂವಿಧಾನ ಸಭೆ ರಚಿಸುವುದಾಗಿ ಏನು ಮಾಡ್ತದಪ್ಪ ಅಂದ್ರೆ ಹೇಳ್ತದ. ಅದ್ರ ಸಲುವಾಗಿ ಕ್ರಿಪ್ಸ್ ಆಯೋಗದ ಶಿಫಾರಸುಗಳು ಎರಡನೇ ಜಾಗತಿಕ ಯುದ್ಧ ಮುಗಿದ ಮೇಲೆ ಅವು ಏನಪ್ಪ ಅಂದ್ರೆ ಜಾರಿಗೆ ಬರ್ತಿರ್ತಾವೆ. ಯಾವಾಗ ಜಾರಿಗೆ ಬರ್ತಾವ? ಯಾವುದೋ ಮೊದಲೇ ಬರಬೇಕಾಗ್ತದೆ. ಎರಡನೇ ಜಾಗತಿಕ ಮಹಾಯುದ್ಧಕ್ಕಿಂತ ಮುಂಚೆ ಬರುವುದು ಬದಲಾಗಿ ಎರಡನೇ ಜಾಗತಿಕ ಯುದ್ಧ ಮುಗಿದ ನಂತರ ಏನಪ್ಪ ಅಂದ್ರೆ ಇದರ ಶಿಫಾರಸುಗಳು ಜಾರಿಗೆ ಬರಲಿದ್ದು. ಅದ್ರ ಸಲುವಾಗಿ ಇದರಲ್ಲಿ ಅಂದ್ರೆ ಕ್ರಿಪ್ಸ್ ಆಯೋಗದಲ್ಲಿ ಇರುವಂತಹ ಪ್ರಸ್ತಾವನೆಗಳ ಕುರಿತು ಏನು ಮಾಡ್ತಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಪೋಸ್ಟ್ ಡೇಟ್ ಚೆಕ್ ಅಥವಾ ಮುಳುಗುತ್ತಿರುವ ಬ್ಯಾಂಕಿನ ಮುಂದಿನ ದಿನಾಂಕದ ಚೆಕ್ ಅಂತ ಏನಪ್ಪ ಅಂದ್ರೆ ಇದರ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮಂಡಿಸ್ತಾರೆ. ಇನ್ನು ಕ್ಯಾಬಿನೆಟ್ ಆಯೋಗದ ಬರ್ತದೆ. ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್. ಆಲ್ರೆಡಿ ಹಿಂದಿನ ಕ್ಲಾಸ್ ಒಳಗೆ ಏನಪ್ಪ ಅಂದ್ರೆ ಕ್ಯಾಬಿನೆಟ್ ಆಯೋಗದ ಬಗ್ಗೆ ನಾವು ಡಿಸ್ಕಸ್ಸನ್ನು ಮಾಡಿದ್ದೀವಿ. ಈ ಕ್ಯಾಬಿನೆಟ್ ಆಯೋಗ ಯಾವಾಗ ನೇಮಕ ಆಯ್ತಂದ್ರೆ 24 ಮಾರ್ಚ್ 1946 ಏನಪ್ಪ ಅಂದ್ರೆ ಆಗಿನ ಇಂಗ್ಲೆಂಡ್ ಪ್ರಧಾನಿ ಅಂತ ಕ್ಲೈಮೆಂಟ್ ಅಟ್ಲೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನ ನೇಮಕ ಮಾಡ್ತಾರೆ. ಇದರ ಅಧ್ಯಕ್ಷರು ಯಾರಾಗಿರದಪ್ಪ ಅಂದ್ರೆ ಫೆಥಿಕ್ ಲಾರೆನ್ಸ್ ಆಗಿರ್ತಾರೆ. ಯಾರಾಗಿರ್ತಾರೆ ಇದರ ಅಧ್ಯಕ್ಷರು? ಫೆಥಿಕ್ ಲಾರೆನ್ಸ್ ಅವರು. ಇನ್ನು ಸದಸ್ಯರು ಯಾರಾಗಿರ್ತಾರೆ? ಎ.ವಿ. ಅಲೆಕ್ಸಾಂಡರ್ ಮತ್ತು ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಅವರು ಏನಾಗಿರ್ತಾರಪ್ಪ ಅಂದ್ರೆ ಇದರ ಅಧ್ಯಕ್ಷರಾಗಿರ್ತಾರೆ. ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಈ ಕ್ರಿಪ್ಸ್ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಕ್ರಿಪ್ಸ್ ಆಯೋಗದ ಅಧ್ಯಕ್ಷರಾಗಿದ್ದಾರಪ್ಪ ಅಂದ್ರೆ ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಅವರು ಏನಪ್ಪ ಅಂದ್ರೆ ಕ್ರಿಪ್ಸ್ ಆಯೋಗದ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್ ನಾ ಕ್ಯಾಬಿನೆಟ್ ಆಯೋಗದ ಪ್ರಮುಖ ಶಿಫಾರಸುಗಳನ್ನು ನೋಡಿದಾಗ ಈ ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳನ್ನು ಮುಸ್ಲಿಂ ಲೀಗ್ ಅಂತ ಬರ್ತದೆ. ಯಾವುದು ಬರ್ತದ? ಈ ಮುಸ್ಲಿಂ ಲೀಗ್ ಏನು ಮಾಡ್ತದಪ್ಪ ಅಂದ್ರೆ ಒಪ್ಪಿಕೊಳ್ಳಲ್ಲ. ಅದು ಏನು ಮಾಡ್ತದಪ್ಪ ಅಂದ್ರೆ ಮುಸ್ಲಿಂ ಲೀಗ್ ಮೊಹಮ್ಮದ್ ಅಲಿ ಜಿನ್ನಾ ಅವರ ನೇತೃತ್ವದಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಪಾಕಿಸ್ತಾನದ ಪ್ರತ್ಯೇಕ ಬೇಡಿಕೆಯನ್ನು ಮಂಡಿಸ್ತದೆ. ಯಾವುದ್ರ ಮುಂದೆ? ಕ್ಯಾಬಿನೆಟ್ ಆಯೋಗದ ಮುಂದೆ. ಅವಾಗ ಕ್ಯಾಬಿನೆಟ್ ಆಯೋಗ ಏನು ಹೇಳ್ತದಪ್ಪ ಅಂದ್ರೆ ಪಾಕಿಸ್ತಾನದ ಪ್ರತ್ಯೇಕ ಬೇಡಿಕೆ, ಮುಸ್ಲಿಮರಾಗಿರುವಂಥ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಏನಿತ್ತಲ್ಲ ಅದನ್ನು ತಿರಸ್ಕಾರ ಮಾಡ್ತದೆ. ನೆಕ್ಸ್ಟು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಏನು ಮಾಡ್ತದಪ್ಪ ಅಂದ್ರೆ ಅದು ಶಿಫಾರಸು ಮಾಡ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 18ನೇ ಪ್ರಶ್ನೆ. ಪೌರತ್ವ ಹಕ್ಕುಗಳನ್ನು ಸಂವಿಧಾನದ ಯಾವ ಅನುಚ್ಛೇದಗಳಲ್ಲಿ ವಿವರಿಸಲಾಗಿದೆ? ಎ ಆಪ್ಷನ್ 5ರಿಂದ 11ನೇ ವಿಧಿಗಳು, ಬಿ ಆಪ್ಷನ್ 12ರಿಂದ 19ನೇ ವಿಧಿಗಳು, ಸಿ ಆಪ್ಷನ್ 21ರಿಂದ 29 ವಿಧಿಗಳು, ಡಿ ಆಪ್ಷನ್ 31ರಿಂದ 38 ವಿಧಿಗಳು. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ 5ರಿಂದ 11ನೇ ವಿಧಿಗಳವರೆಗೆ ಭಾರತ ಸಂವಿಧಾನದ ಎರಡನೇ ಭಾಗದಲ್ಲಿ, ಎಷ್ಟನೇ ಭಾಗದಲ್ಲಿ? ಎರಡನೇ ಭಾಗದಲ್ಲಿ ಏನಪ್ಪ ಅಂದ್ರೆ ಪೌರತ್ವಕ್ಕೆ ಸಂಬಂಧಿಸಿದ ಹಕ್ಕುಗಳ ಬಗ್ಗೆ ಏನಪ್ಪ ಅಂದ್ರೆ ಅಲ್ಲಿ ವಿವರಣೆ ನೀಡಲಾಗಿದೆ. ಎಷ್ಟರಿಂದ? 5ರಿಂದ 11ನೇ ವಿಧಿವರೆಗೆ ಏನು ಮಾಡಿದಾರಪ್ಪ ಅಂದ್ರೆ ನೀಡಲಾಗಿದೆ. ಇನ್ನು ಪೌರತ್ವ ಅಂದ್ರೆ ಏನು? ಅದೊಂದು ಇಂಪಾರ್ಟೆಂಟ್ ಅದ. ಯಾವುದೇ ಒಂದು ದೇಶದ ಪ್ರಜೆ ಅಲ್ಲಿರುವಂಥ ನಾಗರಿಕ ಹಕ್ಕುಗಳಾಗಿರ್ಬೋದು, ರಾಜಕೀಯ ಹಕ್ಕುಗಳನ್ನು ಆತ ಅನುಭವಿಸಿದ್ರೆ ಆ ವ್ಯಕ್ತಿಯನ್ನು ಏನಪ್ಪ ಅಂದ್ರೆ ಆತ ದೇಶದ ಪೌರನಂತ ಏನು ಮಾಡ್ತಾರ ಅಂದ್ರೆ ಕರೀತಿರ್ತಾರ. ಅದೇ ರೀತಿ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಭಾರತದ ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು ಒಬ್ಬ ವ್ಯಕ್ತಿ ಮುಕ್ತವಾಗಿ ಅನುಭವಿಸ್ತಿದ್ದಂದ್ರೆ ಅಂಥ ವ್ಯಕ್ತಿಯನ್ನು ನಾವು ಏನಂತ ಕರಿಬೋದಪ್ಪ ಅಂದ್ರೆ ಭಾರತ ಪ್ರಜೆ ಅಂತ ಕರಿಬೋದು. ಕೇವಲ ಭಾರತಕ್ಕೆ ಸಂಬಂಧಪಟ್ಟಂತೆ ಇದು ನೆನಪಿರಲಿ. ನೆಕ್ಸ್ಟ್ ಇನ್ನು ಭಾರತ ಸಂವಿಧಾನ ಒಳಗೆ ಎಂಥ ಪೌರತ್ವ ಇದೆಯಪ್ಪ ಅಂದ್ರೆ ಏಕ ಪೌರತ್ವವನ್ನು ಅಳವಡಿಸ್ಕೊಂಡದ. ಇನ್ನು ಅಮೇರಿಕಾ ತಗೋರಿ, ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ ತಗೋರಿ, ಅಲ್ಲೆಲ್ಲ ಏನಾಗ್ಯದಪ್ಪ ಅಂದ್ರೆ ದ್ವಿಪೌರತ್ವ ಅದ. ಏನದ? ದ್ವಿಪೌರತ್ವ. ನಿಮಗೆ ಅನಿಸ್ಬಹುದು ದ್ವಿಪೌರತ್ವ ಮತ್ತು ಏಕಪೌರತ್ವ ಅಂದ್ರೆ ಏನು? ಏಕಪೌರತ್ವ ಅಂದ್ರೆ ಒಂದು ದೇಶದಲ್ಲಿ ರಾಜ್ಯಗಳ ಪೌರತ್ವ ಇರಂಗಿಲ್ಲ, ಕೇವಲ ದೇಶದ ಪೌರತ್ವ ಇರ್ತದೆ. ಅಂಥದ್ದು ಏನಪ್ಪ ಅಂದ್ರೆ ಏಕಪೌರತ್ವ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ಭಾರತದ ಏನದ? ಭಾರತದ ನೆಕ್ಸ್ಟ್ ಭಾರತದೊಳಗೆ ಎಷ್ಟು ರಾಜ್ಯಗಳದವಪ್ಪ ಅಂದ್ರೆ 28 ರಾಜ್ಯಗಳದಾವ. ನೆಕ್ಸ್ಟ್ 8 ಕೇಂದ್ರಾಡಳಿತ ಪ್ರದೇಶಗಳದಾವ.
ಹಾಂ, ನಾವೆಲ್ಲರೂ ನೋಡ್ರಿ ಬೇರೆ ಬೇರೆ ರಾಜ್ಯ, ಈ ಕರ್ನಾಟಕ ತಗೋರಿ, ನೆಕ್ಸ್ಟ್ ಕೇರಳ ತಗೋರಿ, ಹಾಂ, ಬೇರೆ ಬೇರೆ ರಾಜ್ಯಗಳ ತಗೊಂಡ್ರೂ ಸಹ ನಾವು ಯಾವುದೇ ರಾಜ್ಯದಲ್ಲಿ ವಾಸ ಆಗಿದ್ರೂ ಸಹ ನಮಗೆ ಕೇವಲ ಯಾವ ದೇಶದ ಪೌರತ್ವ ಇದಪ್ಪ ಅಂದ್ರೆ ಭಾರತದ ಪೌರತ್ವ ಮಾತ್ರ ಅದ. ಅದ್ರ ಸಲುವಾಗಿ ಭಾರತದಲ್ಲಿ ಎಂಥ ಪೌರತ್ವ ಇದಪ್ಪ ಅಂದ್ರೆ ಏಕ ಪೌರತ್ವ ಅದ, ಏನದ ಸಿಂಗಲ್ ಸಿಟಿಸನ್ಶಿಪ್ ಅದ. ಇನ್ನು ದ್ವಿಪೌರತ್ವ ಅಮೇರಿಕ ತಗೋರಿ, ಅಮೇರಿಕ ಏನಪ್ಪ ಅಂದ್ರೆ ರಾಜ್ಯಗಳ ಒಕ್ಕೂಟ ಅಲ್ಲದು, ದೇಶಗಳ ಒಕ್ಕೂಟವಾಗ್ಯದ. USA ಅನ್ನೋದು ಏನಪ್ಪ ಅಂದ್ರೆ ದೇಶಗಳ ಒಕ್ಕೂಟವಾಗ್ಯದ. ಇದ್ರ ಬಗ್ಗೆ ಸಂವಿಧಾನ ರಚನಾ ಸಭೆಯೊಳಗೆ ಸಾಕಷ್ಟು ಏನಪ್ಪ ಅಂದ್ರೆ ಡಿಸ್ಕಷನ್ ಆಗ್ಯದ. ನೀವು ದ್ವಿಪೌರತ್ವ ಏಕಪೌರತ್ವ ಸ್ವಲ್ಪ ಡಿಫರೆನ್ಸ್ ಅಂತ ತಿಳ್ಕೊಂಬಿಡ್ರಿ. ನೋಡ್ರಿ USA ಒಳಗೆ ಏನಾಗ್ಯದಪ್ಪ ಅಂದ್ರೆ ದ್ವಿಪೌರತ್ವ ಅದ. ನೆಕ್ಸ್ಟ್ ಅಲ್ಲಿ ಒಂದು ಕೆನಡಾ ಅಂತ ದೇಶ ಅದ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇಲ್ಲಿ ವಾಸವಾಗಿತ್ತಿರುವಂಥ ವ್ಯಕ್ತಿಗಳು, USA ಒಳಗೆ ವಾಸವಾಗಿತ್ತಿರುವಂಥ ವ್ಯಕ್ತಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಕೆನಡಾ ದೇಶದ ಮತ್ತೇನಪ್ಪ ಅಂದ್ರೆ ಅಮೇರಿಕ ದೇಶ, ಇದು ಎರಡೂ ದೇಶದ ಪೌರತ್ವಗಳನ್ನು ಪಡಿತಾರೆ. ಆದ್ರೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ರಾಜ್ಯದ ಯಾವುದೇ ಪೌರತ್ವವನ್ನು ಪ್ರಜೆಗಳಿಗೆ ಕೊಡುವುದಿಲ್ಲ, ಕೇವಲ ಭಾರತದ ಪೌರತ್ವವನ್ನು ಮಾತ್ರ ಏನು ಬಂದ್ರೆ ಕೊಡ್ತಾರೆ. ಅದೇ ಇಲ್ಲಿ ದ್ವಿಪೌರತ್ವ ಒಳಗೆ ಬಂದ್ರೆ ರಾಜ್ಯದ ಪೌರತ್ವನೂ ಇರ್ತದೆ, ನೆಕ್ಸ್ಟ್ ದೇಶದ ಪೌರತ್ವನೂ ಇರ್ತದೆ. ಗೊತ್ತಾಗಿರ್ತದೆ. ಇದನ್ನ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಇದನ್ನು ಅರ್ಥ ಮಾಡ್ಕೊಂಡ್ರೆ ತಿಳ್ಕೊಂಡಿರ್ತೀನಿ. ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಇನ್ನು ನಾವು ಈ ಸಿಂಗಲ್ ಸಿಟಿಸನ್ಶಿಪ್ ಯಾವ ದೇಶದಿಂದ ಎರವಲನ್ನು ಪಡ್ಕೊಂಡಿವಪ್ಪ ಅಂದ್ರೆ ಬ್ರಿಟನ್ ಸಂವಿಧಾನದಿಂದ ಏನು ಮಾಡಿದವಪ್ಪ ಅಂದ್ರೆ ಅದನ್ನು ತೊಗೊಂಡ್ವಿ. ಹಾಗಾಗಿ ನಮ್ಮ ಸಂವಿಧಾನ ಒಳಗೆ ನಮ್ಮ ಭಾರತದೊಳಗೆ ಸಿಂಗಲ್ ಸಿಟಿಸನ್ಶಿಪ್ ಯಾಕೆ ತೊಗೊಂಡ್ರು? ಹಾಂ, ಅದಕ್ಕೊಂದು ಕಾರಣ ಅದ. ಸುಮ್ಮನೆ ಏನೇನೋ ಮಾಡೋಕೆ ಬರೋಂಗಿಲ್ಲ. ಅದನ್ನು ಯಾಕೆ ತೊಗೊಂಡ್ರೆ ಅಂದ್ರೆ ಭಾರತೀಯರು ಏನಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವಂಥ ರಾಷ್ಟ್ರ. ಇಲ್ಲಿ ಎಷ್ಟು ವಿವಿಧತೆ ಇಲ್ಲ, ಬಟ್ಟೆ ತಗೋರಿ, ಆಹಾರ ಪದ್ಧತಿ ತಗೋರಿ, ಭೌಗೋಳಿಕ ಪ್ರದೇಶ ತಗೋರಿ, ಹವಾಮಾನ ತಗೋರಿ, ಎಲ್ಲ ರೀತಿ ತೊಗೊಂಡ್ರು ಏನಪ್ಪ ಅಂದ್ರೆ ಇಲ್ಲಿ ವೈವಿಧ್ಯತೆ ಏನಪ್ಪ ಅಂದ್ರೆ ಕಂಡು ಬರ್ತದೆ. ಭಾಷೆ ವೈವಿಧ್ಯತೆ ಆಗಿರ್ಬೋದು, ಧರ್ಮಗಳಾಗಿರ್ಬೋದು, ಇವೆಲ್ಲ ಬಹಳಷ್ಟು ವೈವಿಧ್ಯತೆ ಅದ. ಅದ್ರ ಸಲುವಾಗಿ ಈ ವೈವಿಧ್ಯತೆಯಿಂದ ಜನರಲ್ಲಿರುವಂಥ ಭಾರತೀಯರಲ್ಲಿರುವಂಥ ಸಂಕೋಚಿತ ಮನೋಭಾವನೆ, ಪ್ರತ್ಯೇಕತೆಯ ಮನೋಭಾವನೆ ಹೋಗಲಾಡಿಸಿ ಕೇವಲ ರಾಷ್ಟ್ರೀಯ ಮನೋಭಾವನೆ ಮೂಡಬೇಕು ಅವ್ರ ತಾಲಿ. ನಾವು ಯಾರಪ್ಪ ಅಂದ್ರೆ ಭಾರತ ದೇಶದವ ಅಂತ ಹೇಳ್ಬೇಕು. ಮತ್ತು ನಾ ಯಾರಪ್ಪ ಅಂದ್ರೆ ಕೇರಳ ದೇಶದವನ್ನ ಹಂಗೆ ಹೇಳ್ಬಾರ್ದು, ನಾ ಕರ್ನಾಟಕ ದೇಶದವನ್ನ ಹೇಳ್ಬಾರ್ದು. ಹಂಗಂದ್ರೆ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳಿಗೆ ರಾಷ್ಟ್ರೀಯ ಮನೋಭಾವನೆ ಬೆಳೆಸೋ ಸಲುವಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಸಂವಿಧಾನ ರಚನೆ ಸಭೆ ಯಾವಂಥ ಪೌರತ್ವವನ್ನು ಅಳವಡಿಸ್ಕೊಂಡಿದ್ದು ಅಂದ್ರೆ ಸಿಂಗಲ್ ಸಿಟಿಸನ್ಶಿಪ್ಪನ್ನು ಏನು ಮಾಡಿದ್ದಪ್ಪ ಅಂದ್ರೆ ತೆಗೆದುಕೊಂಡಿತು. ಇನ್ನು ಭಾರತ ಸಂವಿಧಾನ 5ನೇ ವಿಧಿ ಏನು ಹೇಳ್ತದ ಅಂದರೆ ಈ ಪೌರತ್ವದ ಬಗ್ಗೆ ಭಾರತ ಸಂವಿಧಾನದ 2ನೇ ಭಾಗದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಅದರ ಬಗ್ಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೀಡಲಾಗಿದೆ. ಭಾರತ ಸಂವಿಧಾನದೊಳಗೆ ಒಟ್ಟಾರೆ ಎಷ್ಟು ಭಾಗಗಳದವಪ್ಪ ಅಂದ್ರೆ 25 ಭಾಗಗಳದ. ಎಷ್ಟು ಭಾಗಗಳದವ? 25 ಭಾಗಗಳದವ. ಅದರಲ್ಲಿ 2ನೇ ಭಾಗ ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಸಿಟಿಸನ್ಶಿಪ್ಪಿಗೆ ಅಂದ್ರೆ ಪೌರತ್ವ ನಾಗರಿಕರಿಗೆ ಏನು ಮಾಡಿದಪ್ಪ ಅಂದ್ರೆ ಸಂಬಂಧಪಟ್ಟದ. ಅದರೊಳಗೆ 5ನೇ ವಿಧಿಯಿಂದ ಪ್ರಾರಂಭವಾಗಿ 11ನೇ ವಿಧಿವರೆಗೆ ಏನು ಮಾಡ್ತದಪ್ಪ ಅಂದ್ರೆ ಅವುಗಳು ನಡೀತಾವೆ. ನೋಡ್ರಿ 5ನೇ ವಿಧಿ ಏನಾಗ್ತದಪ್ಪ ಅಂದ್ರೆ ಭಾರತ ಸಂವಿಧಾನ ಪ್ರಾರಂಭ ಆದಾಗಿನಿಂದ ಭಾರತ ಭೂಪ್ರದೇಶದಲ್ಲಿ ವಾಸಿಸುವ ಮತ್ತು ಭೂಪ್ರದೇಶದಲ್ಲಿ ಹುಟ್ಟಿದಂಥವ್ರು ಎಲ್ಲರೂ ಏನಾಗ್ತಾರಪ್ಪ ಅಂದ್ರೆ ಭಾರತದ ಪ್ರಜೆಗಳಾಗ್ತಾರ. ಮಸ್ಟ್ ಅವಳ ತಂದೆ, ಅವಳ ತಾಯಿ, ಅವರು ಸಹ ಏನು ಮಾಡಿರ್ಬೇಕು, ಇಲ್ಲಿ ಭಾರತದಲ್ಲಿ ಹುಟ್ಟಿರ್ಬೇಕು. ನೆಕ್ಸ್ಟ್ ಭಾರತ ಸಂವಿಧಾನ ಪ್ರಾರಂಭ ಆಗೋಕ್ಕಿಂತ ಮುಂಚೆ 5 ವರ್ಷ ಭಾರತದಲ್ಲಿ ಯಾರು ವಾಸವಾಗಿದ್ದಾರಲ್ಲ ಅವರು ಸಹ ಏನಾಗ್ತಾರಪ್ಪ ಅಂದ್ರೆ ಭಾರತದ ಪೌರರಾಗಿರ್ತಾರೆ. ಭಾರತ ಸಂವಿಧಾನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಭಾರತದ 5 ವರ್ಷಗಳ ಕಾಲ ಯಾರು ವಾಸ ಆಗಿರ್ತಾರ ಅವರೆಲ್ಲರೂ ಸಹ ಏನಾಗಿರ್ತಾರಪ್ಪ ಅಂದ್ರೆ ಭಾರತದ ಪೌರರಾಗಿದ್ದಾರೆ ಅಂತ ಏನು ಮಾಡ್ತದಪ್ಪ ಅಂದ್ರೆ 5ನೇ ವಿಧಿ ತಿಳಿಸಿಕೊಡ್ತದ. ಇನ್ನು 6ನೇ ವಿಧಿ ಏನು ತಿಳಿಸಿಕೊಡ್ತದ? ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರೋ ವ್ಯಕ್ತಿಗಳಿಗೆ ಭಾರತದ ಪೌರನಾಗಿರ್ತಾನೆ. ಭಾರತ 1947 ವಿಭಜನೆ ಆಯಿತು. ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಭಾರತ ಸೃಷ್ಟಿ ಆಯಿತು. ಅವ ಸೃಷ್ಟಿಯಾದಂಥ ಸಂದರ್ಭ ಒಳಗೆ ಪಾಕಿಸ್ತಾನ ದೇಶದಿಂದ ಭಾರತಕ್ಕೆ ಯಾರ್ಯಾರು ವಲಸೆ ಬರ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಭಾರತದ ಪೌರತ್ವ ಏನಪ್ಪ ಅಂದ್ರೆ ನೀಡಲಾಯಿತು. ಇನ್ನು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಅಂದ್ರೆ ಪಾಕಿಸ್ತಾನ ಭೂಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ವ್ಯಕ್ತಿಗಳಿಗೆ ಭಾರತ ಪೌರತ್ವ ಏನಪ್ಪ ಅಂದ್ರೆ ನೀಡಲಾಯಿತು. ಸೇಮ್ ಐತಿ ಇದು. ನೆಕ್ಸ್ಟ್ 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಆತ ತಂದೆ, ತಾಯಿ, ಅಜ್ಜ, ಅಜ್ಜಿ ಎಲ್ಲರೂ ಸಹ ಏನಾಗಿರ್ಬೇಕಪ್ಪ ಅಂದ್ರೆ ಅವರು ಭಾರತದಲ್ಲಿ ಯಾರಾದರೂ ಒಬ್ಬರು ಹುಟ್ಟಿರ್ಬೇಕಾಗ್ತದೆ. ಏನಾಗ್ತದೆ? ಯಾರಾದರೂ ಒಬ್ಬರು ಹುಟ್ಟಿರ್ಬೇಕಾಗ್ತದೆ. ಇನ್ನು ಸಂವಿಧಾನದ 7ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ 1947 ಮಾರ್ಚ್ 1 ನಂತರ ಭಾರತದ ಯಾವುದೇ ಪ್ರಜೆ ಒಬ್ಬ ಭಾರತ ಭೂಪ್ರದೇಶದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದರೆ ಆತ ಭಾರತದ ಪೌರತ್ವವನ್ನು ಪಡೆದುಕೊಳ್ಳುವುದಿಲ್ಲ. ಅಂದ್ರೆ ಆತ ಭಾರತ ಪೌರತ್ವವನ್ನು ಏನು ಮಾಡ್ತಾನಪ್ಪ ಅಂದರೆ ಕಳೆದುಕೊಳ್ತಾನೆ. ಭಾಳ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. 5ನೇ ವಿಧಿ ಏನಾಗ್ತದಪ್ಪ ಅಂದ್ರೆ ಭಾರತದೊಳಗೆ ಹುಟ್ಟಿ ಬೆಳೆದು ಭಾರತದಲ್ಲಿ ಯಾರು ವಾಸಿಗಿರ್ತಾರಲ್ಲ ಅವರು ಭಾರತದ ಪೌರರಾಗ್ತಾರಂತ 5ನೇ ವಿಧಿ ಹೇಳ್ತದ. ಇನ್ನು 6ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ ಪಾಕಿಸ್ತಾನದಿಂದ ಭಾರತಕ್ಕೆ ಯಾರ್ಯಾರು ವಲಸೆ ಬರ್ತಾರೆ
ಮೂಲತಃ ಅವರು ಪೂರ್ವಜರು ಭಾರತೀಯರೇ ಆಗಿರಬೇಕು, ಅವ್ರಿಗೆ ಏನಾಗ್ತದಂದ್ರೆ ಭಾರತದ ಪೌರರಾಗ್ತಾರೆ. ಇನ್ನು 7ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ 1947 ಮಾರ್ಚ್ 1ರಂದು ನಂತರ ಭಾರತಕ್ಕೆ ಭಾರತದಿಂದ ಪಾಕಿಸ್ತಾನಕ್ಕೆ ಯಾರು ವಲಸೆ ಹೋಗ್ತಾರಲ್ಲ ಅಂಥ ಪ್ರಜೆಗಳು ಭಾರತದ ಪೌರತ್ವವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕಳೆದುಕೊಳ್ತಾರ. ಅಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದವ್ರು ಏನಾಗ್ತಾರಪ್ಪ ಅಂದ್ರೆ ಭಾರತದ ಪೌರತ್ವವನ್ನು ಅವರು ಕಳೆದುಕೊಳ್ತಾರೆ. ಇನ್ನು 8 ಮತ್ತು 9ನೇ ವಿಧಿ ನೋಡ್ರಿ, 8, 9 ಮತ್ತು 10, 11ನೇ ವಿಧಿಗಳು ಏನದವಲ್ಲ ಅವು ನೆಕ್ಸ್ಟ್ ಪ್ರಶ್ನೆಗಳ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ನಿಮಗೆ ವಿವರಣೆಯನ್ನು ನೀಡ್ತೀನಿ. ನೆಕ್ಸ್ಟು 19ನೇ ಪ್ರಶ್ನೆ ನೋಡ್ರಿ, ಭಾರತದ ಒಕ್ಕೂಟದ ಅಧಿಕೃತ ಭಾಷೆ ಯಾವುದು? ಎ ಆಪ್ಷನ್ ಭಾರತದಲ್ಲಿರುವ ಎಲ್ಲ ರಾಷ್ಟ್ರೀಯ ಭಾಷೆಗಳು, ಬಿ ಆಪ್ಷನ್ ಹಿಂದಿ ಮಾತ್ರ, ಸಿ ಆಪ್ಷನ್ ಹಿಂದಿ ಮತ್ತು ಇಂಗ್ಲಿಷ್, ಡಿ ಭಾರತ ಸಂವಿಧಾನದ 8ನೇ ಅನುಸೂಚಿಗಳಲ್ಲಿರುವ ಭಾಷೆಗಳು. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಬಿ ಆಪ್ಷನ್ ಹಿಂದಿ ಮಾತ್ರ. ಭಾರತ ಒಕ್ಕೂಟದ ಅಧಿಕೃತ ಭಾಷೆ ಯಾವುದಪ್ಪ ಅಂದ್ರೆ ಹಿಂದಿ ಮಾತ್ರ ಆಗಿದೆ. ಯಾವುದಾಗ್ಯದ? ಹಿಂದಿ ಮಾತ್ರ ಆಗ್ಯದ. ನೋಡ್ರಿ, ಭಾರತ ಸಂವಿಧಾನದ 17ನೇ ಭಾಗದಲ್ಲಿ, ಎಷ್ಟನೇ ಭಾಗದಲ್ಲಿ? ಭಾರತ ಸಂವಿಧಾನ 17ನೇ ಭಾಗದಲ್ಲಿ 343ನೇ ವಿಧಿಯಿಂದ 351ನೇ ವಿಧಿವರೆಗೆ ಏನು ಮಾಡ್ಯಾರ? ಭಾಷೆಗಳ ಬಗ್ಗೆ ವಿವರಿಸಲಾಗಿದೆ. ಎಷ್ಟನೇ ಭಾಗದಲ್ಲಿ? 17ನೇ ಭಾಗದಲ್ಲಿ. ಕೇಳ್ತಾ ನಮ್ಮ ಎಕ್ಸಾಮಕ್ಕೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ 17ನೇ ವಿಧಿ ಯಾವುದರ ಬಗ್ಗೆ ವಿವರಣೆ ನೀಡುತ್ತದ? ಯಾವುದರ ಬಗ್ಗೆ ವಿವರಣೆ ನೀಡುತ್ತದಪ್ಪ ಅಂದ್ರೆ ಆಡಳಿತಾತ್ಮಕ ವಿಷಯಗಳಲ್ಲಿ ಭಾಷೆಗಳ ಬಗ್ಗೆ ವಿವರಣೆ ನೀಡುತ್ತದೆ. ಎಷ್ಟನೇ ಭಾಗ? 17ನೇ ಭಾಗ. ಇನ್ನು ಸಂವಿಧಾನ 17ನೇ ಭಾಗದಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ 4 ಭಾಷೆಗಳಿಗೆ ಅವಕಾಶ ಕೊಡಲಾಗಿದೆ. ಎಷ್ಟು ಭಾಷೆಗಳಿಗೆ? 3 ಭಾಷೆಗಳಿಗೆ ಏನು ಮಾಡಿದಪ್ಪ ಅಂದ್ರೆ ಅಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಒಂದು ಕೇಂದ್ರ ಭಾಷೆ ಅಂದ್ರೆ ಒಕ್ಕೂಟ ಭಾಷೆ, ಕಾನೂನು ಮತ್ತು ನ್ಯಾಯಾಂಗ ಭಾಷೆ, ಭಾಷೆಗಳ ಬಗ್ಗೆ ಇರುವ ವಿಶೇಷ ನಿರ್ದೇಶಕಗಳು, ಇವುಗಳ ಬಗ್ಗೆ ಏನು ಮಾಡ್ತಾರಪ್ಪ ಅಂದ್ರೆ 17ನೇ ಭಾಗ ನೀಡ್ತದೆ. ಇನ್ನು ಒಕ್ಕೂಟದ ಭಾಷೆ, ಭಾರತ ದೇಶದ ಒಕ್ಕೂಟದ ಅಧಿಕೃತ ಭಾಷೆ ಯಾವುದಪ್ಪ ಅಂದ್ರೆ ಹಿಂದಿ ಬರ್ತದೆ. ಯಾವುದು ಬರ್ತದ? ಹಿಂದಿ ಬರ್ತದ. ಇನ್ನು ಕಾನೂನು ಮತ್ತು ನ್ಯಾಯಾಂಗದಲ್ಲಿ ಏನೇನು ಬರ್ತದಪ್ಪ ಅಂದ್ರೆ ಹಿಂದಿ, ಅದರ ಜೊತೆಗೆ ಏನಪ್ಪ ಅಂದ್ರೆ ಇಂಗ್ಲಿಷ್ ಭಾಷೆಯ ಬಳಕೆ ಬಗ್ಗೆ ಏನಪ್ಪ ಅಂದ್ರೆ ವಿವರಣೆಯನ್ನು ನೀಡಲಾಗ್ತದೆ. ನೆಕ್ಸ್ಟ್, ಸಂವಿಧಾನದ 343 ಉಪವಿಧಿ 1ರ ಪ್ರಕಾರ ದೇವನಾಗರಿ ಲಿಪಿಯ ಹಿಂದಿಯನ್ನು ಮಾತ್ರ ಒಕ್ಕೂಟದ ಅಧಿಕೃತ ಭಾಷೆ. ಇಲ್ಲಿ ಹೇಳಿದರು ಭಾರತ ಸಂವಿಧಾನದ 343 ಉಪವಿಧಿ 1ರ ಪ್ರಕಾರ ಹಿಂದಿ ಭಾಷೆಯನ್ನು ಭಾರತದ ಒಕ್ಕೂಟದ ಅಧಿಕೃತ ಭಾಷೆ ಎಂದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ತಿಳಿಸಾಗ್ಯದ. ನೆಕ್ಸ್ಟ್, ಕೇಂದ್ರದ ಕೆಲಸ ಕಾರ್ಯಗಳಿಗೆ ಇಂಗ್ಲಿಷ್ ಭಾಷೆಯನ್ನು ಸಂವಿಧಾನ ಜಾರಿಗೆ ಬಂದ 15 ವರ್ಷಗಳವರೆಗೆ ಇಂಗ್ಲಿಷ್ ಭಾಷೆಯನ್ನು ಉಪಯೋಗಿಸಬೇಕಂತ ಯಾವ ವಿಧಿ ತಿಳಿಸಿಕೊಡ್ತದಪ್ಪ ಅಂದ್ರೆ 343 ಉಪವಿಧಿ 2ರ ಪ್ರಕಾರ ಏನಪ್ಪ ಅಂದ್ರೆ ಅದು ತಿಳಿಸಿಕೊಡ್ತದೆ. ಯಾವಾಗಿತ್ತು? ಸಂವಿಧಾನ ಜಾರಿಗೆ ಬಂದು 15 ವರ್ಷಗಳವರೆಗೆ ಅಂತ ಏನಪ್ಪ ಅಂದ್ರೆ ತಿಳಿಸಿದ್ರು. ಇಂದಿಗೂ ಸಹ ಏನಾಗ್ತದಪ್ಪ ಅಂದ್ರೆ ಇಂಗ್ಲಿಷ್ ಭಾಷೆನ ಆಡಳಿತಾತ್ಮಕ ವಿಷಯಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಬಳಕೆ ಮಾಡ್ತಾರೆ. ಯಾಕೆ ಬಳಕೆ ಮಾಡ್ತಾರಪ್ಪ ಅಂದ್ರೆ ಅದು ಅಂತಾರಾಷ್ಟ್ರೀಯ ಲ್ಯಾಂಗ್ವೇಜ್ ಆಗ್ಯದ. ಯಾವುದು? ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿದ್ರಿಂದ ಏನಪ್ಪ ಅಂದ್ರೆ ಅದನ್ನು ಅಂಥ ನಿಯಮಗಳೇನಪ್ಪ ಅಂದ್ರೆ ಅದನ್ನು ಕಂಪಲ್ಸರಿ ಆಗಿ ನಾವು ಬಳಕೆ ಮಾಡಬೇಕಾಗ್ತದೆ. ನೆಕ್ಸ್ಟ್, ಇನ್ನು ಭಾಷಾ ಆಯೋಗ ಸಂವಿಧಾನದ 344ನೇ ವಿಧಿ ಪ್ರಕಾರ ಏನಪ್ಪ ಅಂದ್ರೆ ರಚಿಸಲಾಗ್ತದೆ. ಭಾಷಾ ಆಯೋಗ ಎಷ್ಟನೇ ವಿಧಿ ಪ್ರಕಾರ ನೇಮಕ ಮಾಡಲಾಗ್ತದಪ್ಪ ಅಂದ್ರೆ 344ನೇ ವಿಧಿ ಪ್ರಕಾರ. ಯಾರು ನೇಮಕ ಮಾಡ್ತಾರೆ? ಅದನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಭಾಷಾ ಆಯೋಗವನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಎಷ್ಟು ವರ್ಷದವರೆಗೆ ಅಂದ್ರೆ 5 ವರ್ಷಕ್ಕೊಮ್ಮೆ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನ ನೇಮಕ ಮಾಡ್ತಾರೆ. ಇನ್ನು 1963ರಲ್ಲಿ ಸಂಸತ್ ಏನು ಮಾಡಿತಪ್ಪ ಅಂದ್ರೆ ಒಂದು ಅಧಿಕೃತವಾದ ಭಾಷಾ ಕಾಯ್ದೆಯನ್ನು ಏನು ಮಾಡ್ತಂದ್ರೆ ಜಾರಿಗೆ ತರ್ತದೆ. ಎಷ್ಟು ತರ್ತದ? 1963 ಒಳಗೆ. ಈ ಮೂಲಕ ಇಂಗ್ಲಿಷ್ ಉಪಯೋಗ ಮಾಡುವುದಕ್ಕೆ ಏನು ಮಾಡಿತಪ್ಪ ಅಂದ್ರೆ ಅದು ಅವಕಾಶವನ್ನು ಕಲ್ಪಿಸಿದಾರೆ. ಇನ್ನು ಭಾರತ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದೊಳಗೆ ಈ 8ನೇ ಅನುಸೂಚಿಯಲ್ಲಿ, ಎಷ್ಟನೇ ಅನುಸೂಚಿಯಲ್ಲಿ? 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳಿದ್ದವಪ್ಪ ಅಂದ್ರೆ 14 ಭಾಷೆಗಳಿದ್ದು. ಎಷ್ಟು ಭಾಷೆಗಳಿದ್ದು? 14 ಭಾಷೆಗಳಿದ್ದು. ಪ್ರಸ್ತುತ ಭಾರತ ಸಂವಿಧಾನ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳದವಪ್ಪ ಅಂದ್ರೆ 22 ಭಾಷೆಗಳದ. ಎಷ್ಟು ಭಾಷೆಗಳದ? 22 ಭಾಷೆಗಳದ. 22 ಭಾಷೆಗಳ ಕನ್ನಡವೂ ಸಹ ಏನಪ್ಪ ಅಂದ್ರೆ 8ನೇ ಅನುಸೂಚಿಯಲ್ಲಿ ಸ್ಥಾನಮಾನ ಪಡೆದಂಥ ಒಂದು ಭಾಷೆ ಆಗ್ಯದ. ನೆಕ್ಸ್ಟ್ ಇನ್ನು 20ನೇ ಪ್ರಶ್ನೆ ನೋಡ್ರಿ. 20ನೇ ಪ್ರಶ್ನೆ ನೋಡ್ರಿ. ಭಾರತ ಸಂವಿಧಾನ ರಚನೆಕಾರರು ಫೆಡರಲ್ ವ್ಯವಸ್ಥೆಯನ್ನು ಈ ಕಾರಣಕ್ಕಾಗಿ ಅಂಗೀಕರಿಸಿದರು. ಎ ಆಪ್ಷನ್ ಇದು ಸರ್ಕಾರದಲ್ಲಿ ಎ ಆಪ್ಷನ್ ನೋಡ್ರಿ, ಅದು ಸರ್ಕಾರದಲ್ಲಿ ಜಾರಿಯಲ್ಲಿದ್ದ ವ್ಯವಸ್ಥೆ. ಬಿ ಆಪ್ಷನ್ ಭಾರತದ ಸ್ವಾತಂತ್ರ್ಯ ಅಧಿನಿಯಮ ಕಾಯ್ದೆ 1947ರ
ಇದರ ವ್ಯಾಪ್ತಿಯಲ್ಲಿ ಕಡ್ಡಾಯ. ಸಿ ಆಪ್ಷನ್ ರಾಷ್ಟ್ರದಲ್ಲಿ ಪ್ರಚಲಿತವಿದ್ದ ಜನಾಂಗೀಯ ಧಾರ್ಮಿಕ ಹಾಗೂ ಭಾಷೆಗಳ ವೈವಿಧ್ಯತೆ. ಡಿ ಆಪ್ಷನ್ ಪ್ರಾಚೀನ ಕಾಲದಲ್ಲಿ ಜಾರಿಯಲ್ಲಿದ್ದ ಸರ್ಕಾರದ ಪರಂಪರೆಗಳನ್ನು ಗಮನದಲ್ಲಿ ಇಟ್ಟುಕೊಂಡಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಸಿ ಆಪ್ಷನ್ ರಾಷ್ಟ್ರದಲ್ಲಿದ್ದ ಪ್ರಚಲಿತ ಜನಾಂಗೀಯ ಧಾರ್ಮಿಕ ಹಾಗೂ ಭಾಷಾ ವೈವಿಧ್ಯತೆಗಳಿಂದ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ರಚನೆ ಸಭೆಕಾರರು ಅಂದ್ರೆ ಭಾರತ ಸಂವಿಧಾನ ರಚನೆ ಸಭೆಯ ಒಳಗೆ ಏನು ಮಾಡಿದಾರಪ್ಪ ಅಂದ್ರೆ ಫೆಡರಲ್ ವ್ಯವಸ್ಥೆ ಅಂದ್ರೆ ಒಕ್ಕೂಟ ವ್ಯವಸ್ಥೆನ ಏನು ಮಾಡಿದಾರಪ್ಪ ಅಂದ್ರೆ ಅವರು ಅಳವಡಿಸಿಕೊಂಡ್ರು. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಭಾರತ ಭೌಗೋಳಿಕವಾಗಿ ಧಾರ್ಮಿಕವಾಗಿ ಭಾಷೆ ವಿಷಯಗಳಲ್ಲಿ ತುಂಬ ವೈವಿಧ್ಯತೆ ಕಂಡು ಬರ್ತದೆ. ವಿವಿಧತೆಯಲ್ಲಿ ಏಕತೆ ಕಂಡಂಥ ರಾಷ್ಟ್ರ ಯಾವುದಾದ್ರೂ ಇದೆ ಅಂದ್ರೆ ಅದು ಭಾರತ ಮಾತ್ರ ಈ ಪ್ರಪಂಚದಲ್ಲಿ. ಅಂಥ ಸಂದರ್ಭದೊಳಗೆ ಏನು ಮಾಡಿದ್ರಪ್ಪ ಅಂದ್ರೆ ದೇಶದ ಏಕತೆ ಮತ್ತು ಭದ್ರತೆ ದೃಷ್ಟಿಯಿಂದ ಏನಾಗಿದ್ರಪ್ಪ ಅಂದ್ರೆ ನಮ್ಮ ಸಂವಿಧಾನ ನಿರ್ಮಾಪಕರು ಫೆಡರಲ್ ಅಥವಾ ಒಕ್ಕೂಟ ವ್ಯವಸ್ಥೆನ ಏನು ಮಾಡಿದ್ರಪ್ಪ ಅಂದ್ರೆ ಅವರು ಅಳವಡಿಸಿಕೊಂಡಿದ್ದಾರೆ. ಹಾಗಾಗಿ ಇದು ನಮಗೆ ಅವಶ್ಯಕ ಅದ. ಯಾಕಂದ್ರೆ ಇಲ್ಲಿ ವಿವಿಧ ಜನಾಂಗಗಳು ಕಂಡು ಬರ್ತಾವಲ್ಲ, ಅಂಥ ಸಂದರ್ಭದೊಳಗೆ ನಾವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅಂದ್ರೆ ರಾಷ್ಟ್ರಗಳ ಒಡೆದು ಛಿದ್ರ ಆಗುವಂಥ ಸಂದರ್ಭಗಳಿರ್ತಾವೆ. ಅದರ ಸಲುವಾಗಿ ನಮ್ಮ ಸಂವಿಧಾನ ನಿರ್ಮಾಪಕರು ಸಂವಿಧಾನ ಸಭೆ ರಚನಾ ಸಭೆ ಸದಸ್ಯರಾಗಿರ್ಬೋದು, ಇವರೆಲ್ಲ ಭಾಳಷ್ಟು ಅಂಶಗಳು ಏನು ಮಾಡಿದ್ರಪ್ಪ ಅಂದ್ರೆ ತಿಳ್ಕೊಂಡ್ಗೇಸಿ ಭಾರತಕ್ಕೆ ಒಕ್ಕೂಟ ವ್ಯವಸ್ಥೆನೇ ಬೇಕು ಅಂತ ಏನಪ್ಪ ಅಂದ್ರೆ ಈ ಅಂಶವನ್ನು ಅಳವಡಿಸಿಕೊಂಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ಈ ತರಗತಿಯನ್ನು ವೀಕ್ಷಣೆ ಮಾಡಿದಂಥ ತಮಗೆಲ್ಲರಿಗೂ ಏನಪ್ಪ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು.